ನಾವು ನೀವೆಲ್ಲ ಪ್ರೊಫೆಸರ್ ಕೆ ಬಿ ಗುಡಿಸಿ ನಿಮ್ಮೆಲ್ಲರ ನೆಚ್ಚಿನ ಕುಲಪತಿಗಳಾಗಿ 4 ವರ್ಷಗಳನ್ನು ಪೂರೈಸಿ ಇದೇ ತಿಂಗಳ 25ರಂದು ಕುಲಪತಿ ಹುದ್ದೆಯಿಂದ ನಿರ್ಗಮಿಸುತ್ತಿರುವವರಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಂಥ ನಿಮ್ಮೆಲ್ಲ ಸಮಿತಿಯ ಸದಸ್ಯರೊಳಗೆ ಮೊಟ್ಟ ಮೊದಲನೆಯದಾಗಿ ದೊಡ್ಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇಂತಹ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಇವರ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಂಕನೂರವರೇ, MP ನಾಡಗೌಡರವರೇ, CC ಪಾಟೀಲ್ರವರೇ ಹಾಗೂ ಕರ್ನಾಟಕ ವಿಶ್ವವಿದ್ಯಾನಿಲಯದ ಕುಲಸಚಿವರು ಮೌಲ್ಯಮಾಪನ ಹಣಕಾಸು ಅಧಿಕಾರಿಗಳು ಹಾಗೂ ಈ ಒಂದು ಸಮಾರಂಭದ ಅಧ್ಯಕ್ಷರಾದಂಥ ರಾಜುರವರೇ ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಪ್ರೊಫೆಸರ್ ಗೂಡ್ಸಿ ದಂಪತಿಗಳೇ, ಎಲ್ಲ ಗೂಡ್ಸಿಯವರ ಸ್ನೇಹಿತರೇ, ಬಂಧುಗಳೇ ಮತ್ತು ಅವರ ಎಲ್ಲ ನೆಚ್ಚಿನ ವಿದ್ಯಾರ್ಥಿನಿಯರೇ, ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಹಿಂದೆ ಸಾಕಷ್ಟು ನೋಡಿದ್ದೇವೆ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ. ಯಾಕಂದರೆ 1986ರಿಂದ ಪ್ರಪ್ರಥಮ ಬಾರಿಗೆ ನಾನು ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ 1986ರಲ್ಲಿ ಉಪನ್ಯಾಸಕನಾಗಿ ಸೇರಿಕೊಂಡಿಂದ ಇಲ್ಲಿವರೆಗೂ ಕೂಡ ಸುಮಾರು 10 ಜನ ಕುಲಪತಿಗಳು ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಬಂದಿದ್ದಾರೆ, ಹೋಗಿದ್ದಾರೆ. ಆದರೆ ಆಗಿನ ಕಾಲದಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯದ ಪರಿಸ್ಥಿತಿ ಹೇಗಿತ್ತು ಅನ್ನೋದು ನಮ್ಮ ಜನರೇಷನ್ ಏನಿದೆ ಅಲ್ಲ ಅದು ಎಲ್ಲರಿಗೂ ಗೊತ್ತಿದೆ. ಆವತ್ತು ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಪ್ರೊಫೆಸರ್ ನಂಜುಂಡಪ್ಪನವರು ನಮ್ಮ ಕುಲಪತಿಗಳಾಗಿದ್ದರು. ಅಂತಹ ಒಂದು ಸುವರ್ಣ ಯುಗವನ್ನು ನೋಡಿದಂಥ ಒಂದು ಕರ್ನಾಟಕ ವಿಶ್ವವಿದ್ಯಾನಿಲಯ ಇವತ್ತು 40 ವರ್ಷಗಳಲ್ಲಿ ಒಂದು ಅಧೋಗತಿಗೆ ಬರ್ತಾ ಇದೆ ಅಂತಂತಂದರೆ ಅದಕ್ಕೆ ನೀವು ಎಲ್ಲೋ ಕಾರಣ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ರಾಜೂರವರು ಹೇಳಿದರು, ಸಂಕನೂರವರು ಹೇಳಿದರು, ಇನ್ನೊಬ್ಬರು ಹೇಳಿದರು. ಇವತ್ತು ಗೂಡ್ಸಿ ಅವರು ಕರ್ನಾಟಕ ವಿಶ್ವವಿದ್ಯಾನಿಲಯಕ್ಕೆ ಕುಲಪತಿಯಾಗಿ ಬಂದಾಗ ನಾನು ಕೂಡ ಒಬ್ಬ ಕಾಂಪಿಟೇಟರ್ ಆಗಿದ್ದೆ ಅವ್ರಿಗೆ. ಆದರೆ ಅವರು ಕುಲಪತಿ ಆ ದಿವಸನ ಹೇಳಿದೆ ನಾನು, ಆಗುವುದೆಲ್ಲ ಒಳ್ಳೆಯದಕ್ಕಂತ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾನೆ ಅಂತಂದ್ರೆ, ಆಗುವುದೆಲ್ಲ ಒಳ್ಳೆಯದಕ್ಕಂತಂದರೆ ಅವರಲ್ಲಿ ಇರ್ತಕ್ಕಂಥ ಒಂದು ಪೇಷನ್ಸು ನನ್ನಲ್ಲಿ ಇರಲಿಲ್ಲ. ಯಾಕಂದರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಒಬ್ಬ ಮನುಷ್ಯ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಂದು ವಿಶ್ವವಿದ್ಯಾನಿಲಯದ ಚುಕ್ಕಾಣಿಯನ್ನು ಹಿಡಿಬೇಕಾದ್ರೆ ಅವನಿಗೆ ತಾಳ್ಮೆ ಬಹಳ ಮುಖ್ಯ. ಅಂತಹ ಒಂದು ತಾಳ್ಮೆಯಿಂದ 4 ವರ್ಷಗಳ ಕಾಲ ಯಾವುದೊಂದು ಹೆಸರು ಕೆಡಿಸಿಕೊಳ್ಳಾರದೆ ಇನ್ನೊಂದು ಏನೂ ಆಗಲಾರ್ದಂಥ ಒಂದು ಈ ಸಂದರ್ಭ ಏನಿದೆ ಅಲ್ಲ, ಇವತ್ತು ಇಲ್ಲೆಲ್ಲ ನೀವೇನು ಅವ್ರ ಗೆಳೆಯರು ಏನಿದಿರಲ್ಲ ನಿಮಗೆಲ್ಲ ಗೊತ್ತಿದೆ ಯಾವ ರೀತಿಯಾಗಿ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ 4 ವರ್ಷಗಳ ಕಾಲ ಕರ್ನಾಟಕ ಯೂನಿವರ್ಸಿಟಿಯನ್ನು ಪ್ರೊಫೆಸರ್ ಗೂಡಿಸಿ ಅವರು ಮುನ್ನಡೆಸಿದ್ರಂತ. ಇವತ್ತು ಪ್ರೊಫೆಸರ್ ಗೂಡ್ಸಿ ಅವರನ್ನು ನಾನು ಒಬ್ಬ ಕಲೀಗಾಗಿ ನೋಡ್ತಾ ಇದ್ದೇನೆ, ಒಬ್ಬ ಸಹೋದ್ಯೋಗಿಯಾಗಿ ನೋಡ್ತಾ ಇದ್ದೇನೆ, ಒಬ್ಬ ಸಂಶೋಧಕನಾಗಿ ನೋಡ್ತಾ ಇದ್ದಾನೆ, ಅದರ ಜೊತೆಗೆ ಒಬ್ಬ ಆಡಳಿತಗಾರನಾಗಿ ನೋಡ್ತಾ ಇದ್ದೇನೆ. ಇವತ್ತು ಎಷ್ಟೋ ಜನ ಹೇಳಿದರು, ಇವತ್ತು ಬಸವೇಶ್ವರ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಒಂದು ಪ್ರಾರಂಭ ಮಾಡಿದಂಥ ಒಬ್ಬ ಸಾಮಾನ್ಯ ಮನುಷ್ಯ ಇವತ್ತು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಉತ್ತಮ ಗುಣಮಟ್ಟದ ಸಂಶೋಧಕನಾಗಿ ಬೆಳೆಯುವುದಂತಂದರೆ ಅದೇನು ಸುಮ್ಮನೆ ಹುಡುಗಾಟ ಅಲ್ಲ. ಇವತ್ತು ಯಾವುದೇ ಒಂದು ಸರ್ಕಾರ ಇರಲಿ, ಇವತ್ತು ಒಬ್ಬ ಕುಲಪತಿಯನ್ನು ನೇಮಕ ಮಾಡಬೇಕಾದ್ರಂತಂದರೆ ಅವರ ಹಿನ್ನೆಲೆಯನ್ನು ಕೂಡ ನೋಡ್ತಾರೆ. ಸಂಶೋಧಕನಾಗಿ ಏನು ಮಾಡಿದ್ದಾನೆ, ಉಪನ್ಯಾಸಕನಾಗಿ ಏನು ಮಾಡಿದ್ದಾನೆ, ಒಬ್ಬ ಅಡ್ಮಿನಿಸ್ಟ್ರೇಷನ್ದಲ್ಲಿ ಏನಾದ್ರೂ ಕೂಡ ಅನುಭವ ಇದೆಯಾ ಹೇಗೆ ಅಂತ ಇವೆಲ್ಲ ಒಂದು ಆ್ಯಂಗಲಿನಿಂದ ನೋಡಿ ಕರ್ನಾಟಕ ವಿಶ್ವವಿದ್ಯಾನಿಲಯಕ್ಕೆ ಡಾಕ್ಟರ್ ಗೂಡ್ಸಿ ಅವರು ಕುಲಪತಿಯಾಗಿ ಬಂದರು. ಕುಲಪತಿಯಾಗಿ ಬಂದ ಮೇಲೆ ಇವತ್ತು ನೀವೆಲ್ಲ ನೋಡಿದರೆ 4 ವರ್ಷಗಳಲ್ಲಿ ಏನೇನು ಆಗಿದೆ. ಒಂದು 2-3 ಇನ್ಸಿಡೆಂಟ್ಸ್ ಹೇಳ್ಬೇಕಂತಂದರೆ, ಮೊದಲನೇದಾಗಿ ಒಂದು ಈ ನ್ಯಾಕಿಗೆ ಹೋದಾಗ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಸಣ್ಣ ಕೆಲಸ ಮಾಡಲಿಕ್ಕೂ ಕೂಡ, ಯಾಕಂದರೆ ನಮ್ಮ ಬಾಗಲಕೋಟೆ ನಮ್ಮ ಶಿಷ್ಯನಾದಂಥ ಗುರುರಾಜ ಹಡಗಲಿ ಇಬ್ಬರೂ ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರು.
ಅವರಿಬ್ಬರು ಹೇಳ್ತಿದ್ರು, ಸರ್ ಏನು ಸಣ್ಣ ಸಣ್ಣ ಕೆಲಸಕ್ಕೂ ಕೂಡ ಒಂದು 5,000 ಕೇಳಿದ್ರು ಕೊಡ್ತಾ ಇಲ್ಲ ಸರ್, ಏನು ಮಾಡೋದು ಅಂತೇಳಿ. ಅಂದರೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಕರ್ನಾಟಕ ವಿಶ್ವವಿದ್ಯಾನಿಲಯದ ಹಣಕಾಸಿನ ಪರಿಸ್ಥಿತಿ ಯಾವ ಮಟ್ಟದಲ್ಲಿ ಇತ್ತು ಇದೆ, ಇವತ್ತು ಏನೂ ಬದಲಾವಣೆ ಆಗಿಲ್ಲ. ಆದರೆ ಇವತ್ತು ಬದಲಾವಣೆ ಆಗೋದು ಎಲ್ಲೇ ಆಗಿದೆ ಅಂತಂದರೆ, ಒಂದು ಪೆನ್ಷನರ್ಗಳನ್ನು ಸಮಸ್ಯೆಯನ್ನು ಬಗೆಹರಿಸೋದನ್ನು ಕೂಡ ಕರ್ನಾಟಕ ವಿಶ್ವವಿದ್ಯಾನಿಲಯಕ್ಕೆ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಸೊ ಹೀಗಾಗಿ ನಾನು ಯಾವಾಗಲೂ ಬಂದಾಗ ನಾವು ಎರಡೇ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಒಂದು, ಎಂಪ್ಲಾಯಿಗಳನ್ನ ಸರಿಯಾಗಿ ನೋಡ್ಕೋಬೇಕು, ಅವ್ರಿಗೆ ಸಿಗಬೇಕಾದಂಥ ಒಂದು ಏನದ ಅಲ್ಲ ಸ್ಯಾಲ್ರಿ ಸಿಗಬೇಕು, ಪೆನ್ಷನರಿಗೆ ಸಿಗಬೇಕಾದಂಥ ಒಂದು ಪೆನ್ಷನ್ ಸಿಗಬೇಕು. ಇವತ್ತು ನಮ್ಮ ವಿಶ್ವವಿದ್ಯಾನಿಲಯದ ಪರಿಸ್ಥಿತಿ, ಮೈಸೂರು ವಿಶ್ವವಿದ್ಯಾನಿಲಯದ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ನಮ್ಮಲ್ಲಿ ಇಲ್ಲಿ 600ರಿಂದ 700 ಜನ ರೆಗ್ಯುಲರ್ ಎಂಪ್ಲಾಯಿಗಳು ಇದ್ದರೆ 1800 ಜನ ರಿಟೈರ್ಡ್ ಎಂಪ್ಲಾಯಿಗಳು ಇದ್ದಾರೆ. ಇವತ್ತು ನಮ್ಮ ವಿಶ್ವವಿದ್ಯಾನಿಲಯಕ್ಕೆ 120-125 ಕೋಟಿ ಪೆನ್ಷನ್ ಬೇಕಾದರೆ ಕರ್ನಾಟಕ ಸರ್ಕಾರ 50 ಕೋಟಿ ಕೊಡ್ತಾ ಇದೆ. ಇನ್ನು 70 ಕೋಟಿಯನ್ನು ಹೊಂದಾಣಿಕೆ ಮಾಡುವುದು ಹೇಗೆ? ಈ ರೀತಿಯಾಗಿ ಕರ್ನಾಟಕ ವಿಶ್ವವಿದ್ಯಾನಿಲಯ ಇವತ್ತು ಸಾಕಷ್ಟು ಹಣಕಾಸಿನ ಮುಗ್ಗಟ್ಟನ್ನು ಎದುರಿಸ್ತಾ ಇದೆ. ಆದರೆ ಅಕಾಡೆಮಿಕಲಿ ಏನೂ ಡೌನ್ ಆಗಿಲ್ಲ. ಇವತ್ತು ನಮ್ಮ ಸರ್ಕಾರ ಇವತ್ತು ನೇಮನುಕಿಗಳನ್ನು ಮಾಡೋದರಲ್ಲಿ ಹಿಂದೆ ಮುಂದೆ ನೋಡ್ತಾ ಇರ್ಬೋದು. ಇಲ್ಲಿ ನಮ್ಮಲ್ಲಿ ಪರ್ಮನೆಂಟ್ ಎಂಪ್ಲಾಯಿಗಳ ಸಂಖ್ಯೆ ಕಡಿಮೆ ಇರ್ಬೋದು. ಆದ್ರೂ ಕೂಡ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಎಕಾಡೆಮಿಕಲಿ ಒಂದು ಕುಗ್ಗದ ಹಾಗೆ ಆ ಒಂದು ನಡೆಸ್ಕೊಂಡು ಬಂದಂಥ ಒಂದು ಕ್ರೆಡಿಟನ್ನು ಕೂಡ ಪ್ರೊಫೆಸರ್ ಗೂಡ್ಸಿ ಅವರಿಗೆ ಹೋಗುತ್ತೆ. ಇನ್ನು ನಾನು ಒಂದೇ ಒಂದು ಮಾತು ಹೇಳೋದಂತಂದ್ರೆ, ಪ್ರೊಫೆಸರ್ ಗೂಡ್ಸಿ ಅವರಿಗೆ ಒಂದು 2-3 ಸಲ ಭೇಟಿಯಾದಾಗ ಹೇಳಿದ್ದೆ, ಈ ಹಣಕಾಸಿನ ಪರಿಸ್ಥಿತಿಯನ್ನು ನಾವೇನಾದರೂ ಸುಧಾರಣೆ ಮಾಡಬೇಕಾದ್ರಂತಂದರೆ, ನಾವು ಎಲ್ಲ ರಾಜ್ಯದ ಮಟ್ಟದ ರಾಜಕಾರಣಿಗಳಿಂದ, ಅದರಲ್ಲಿಯೂ ವಿಶೇಷವಾಗಿ ನಮ್ಮ ಧಾರವಾಡದಲ್ಲಿ ಇರ್ತಕ್ಕಂಥ ಎಲ್ಲ ರಾಜಕಾರಣಿಗಳನ್ನು ನಾವು ಒಗ್ಗಟ್ಟಾಗಿ ಮಾಡಿಕೊಂಡು, ಈಗೂ ಕೂಡ ನಾವು ಗೂಡ್ಸಿ ಅವರು ರಿಟೈರ್ಡ್ ಆಗೋ ಮುಂದೆ ಅದನ್ನು ಹೇಳ್ತಾ ಇದ್ದಾನೆ, ಇಲ್ಲೊಂದು ಕರ್ನಾಟಕ ಯೂನಿವರ್ಸಿಟಿ ಪೆನ್ಷನರ್ಸ್ ಅಸೋಸಿಯೇಷನ್ ಮಾಡಲಿಕ್ಕೆ ನಾನೇ ಹುರಿದುಂಬಿಸಿ ಈಗ ಒಂದು ಅಸೋಸಿಯೇಷನ್ ಆಗಿದೆ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿಯೂ ಕೂಡ ಒಂದು, ಯಾಕಂದ್ರೆ ಈ ಮಾತನ್ನು ಹೇಳ್ತಂದ್ರೆ ಅಲ್ಲಿನೂ ಒಂದು ಪೆನ್ಷನರ್ಸ್ ಅಸೋಸಿಯೇಷನ್ ಮಾಡಿದ್ದೇವೆ. ಇವತ್ತು ಕರ್ನಾಟಕದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ, ಕರ್ನಾಟಕ ವಿಶ್ವವಿದ್ಯಾನಿಲಯ, ಇವು 2 ವಿಶ್ವವಿದ್ಯಾನಿಲಯಗಳಿಗೂ ಹಣಕಾಸಿನ ಮುಗ್ಗಟ್ಟಿನಲ್ಲಿದೆ. ನಮ್ಮ ದಾವಣಗೆರೆ ವಿಶ್ವವಿದ್ಯಾನಿಲಯ ಬರೀ 15 ವರ್ಷ ಹಳೆಯದಾಗಿದ್ರೂ ಕೂಡ ನಮ್ಮಲ್ಲಿ ಯಾವುದೇ ಥರದಂಥ ಹಣಕಾಸಿನ ಮುಗ್ಗಟ್ಟಿನ ಪರಿಸ್ಥಿತಿ ಇಲ್ಲ. ಯಾಕೆ ಹೇಳ್ತಿದ್ದೇನೆ ಅಂತಂದರೆ, ಯಾವ ವಿಶ್ವವಿದ್ಯಾನಿಲಯದಲ್ಲಿ ನಿವೃತ್ತರ ಸಂಖ್ಯೆ ಜಾಸ್ತಿ ಇದೆಯೋ ಆ ವಿಶ್ವವಿದ್ಯಾನಿಲಯ ಮಾತ್ರ ಹಣಕಾಸಿನ ಮುಗ್ಗಟ್ಟಿನಲ್ಲಿದೆ. 1980ರಲ್ಲಿ ಒಂದು 3-4 ವಿಶ್ವವಿದ್ಯಾನಿಲಯಗಳು ಅವನು ಕೂಡ ಇವತ್ತು ಹಣಕಾಸಿನ ಮುಗ್ಗಟ್ಟಿನಲ್ಲಿವೆ. ಆದರೆ ಸರ್ಕಾರ ಇದಕ್ಕೊಂದು ಏನಾದರೂ ಒಂದು ಒಳ್ಳೆಯ ಸಲಹೆಯ ಸೂಚನೆಗಳನ್ನು ಪಡೆದುಕೊಂಡು ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ. ಇವತ್ತು ಪ್ರತಿಯೊಬ್ಬರನ್ನು ಕೂಡ ಪ್ರೊಫೆಸರ್ ಗೂಡ್ಸಿ ಅವರನ್ನು ಬ್ಲೇಮ್ ಮಾಡೋದ್ರಲ್ಲಿ ದೇರ್ ಇಸ್ ನೋ ಮೀನಿಂಗ್ ಇನ್ ಇಟ್. ಯಾಕಂದರೆ ಸುಮಾರು ಜನರಿಗೆ ನಿಮಗೆ ಗೊತ್ತಿಲ್ಲ. ಯಾಕಂದರೆ ಗೂಡ್ಸಿ ಅವರು ವಾರಕ್ಕೆ 1 ಸಲ ಬೆಂಗಳೂರಿನಲ್ಲಿ ಇರ್ತಿದ್ರು, ವಾರಕ್ಕೆ 1 ಸಲ ಆದ್ರೂ ಮಿನಿಸ್ಟರ್ಗಳನ್ನು ಭೇಟಿ ಆಗ್ತಾ ಇದ್ರು, ಆದ್ರೂ ಕೂಡ ಸಮಸ್ಯೆ ಬಗೆಹರಿಯಲಿಲ್ಲ. ಇದಕ್ಕೆ ಮುಖ್ಯ ಕಾರಣ ಅಂತಂತಂದರೆ, ಕರ್ನಾಟಕ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಪ್ರೀವೀಸ್ಗಳ ಸಂಖ್ಯೆ ಜಾಸ್ತಿ ಆಯಿತು, ಹಣಕಾಸಿನ ಸಮಸ್ಯೆ ವಿಶ್ವವಿದ್ಯಾನಿಲಯಗಳಿಗೆ ತೊಂದರೆ ಆಯಿತು. ಹೀಗಾಗಿ ಅವರು ಏನಾದ್ರೂ ನೀವು ಇಲ್ಲಿರ್ತಕ್ಕಂಥ ಎಲ್ಲ ಒಂದು ಏನು ಇವತ್ತು ವಿದ್ಯಾರ್ಥಿಗಳಿಂದ ಹಿಡ್ಕೊಂಡು, ಶಿಕ್ಷಕರಿಂದ ಹಿಡ್ಕೊಂಡು, ಇವತ್ತು ಅವ್ರ ಗೆಳೆಯರಿಂದ ಹಿಡ್ಕೊಂಡು ಇವತ್ತು ಕರ್ನಾಟಕ ವಿಶ್ವವಿದ್ಯಾನಿಲಯದ ಹಣಕಾಸಿನ ಪರಿಸ್ಥಿತಿ ತುಂಬ ಕೆಟ್ಟು ಹೋಗಿದೆ ಅಂತಂದರೆ ಅದಕ್ಕೆ ಅವರು ಕಾರಣೀಕರ್ತರಲ್ಲ, ಅದಕ್ಕೆ ಸರ್ಕಾರನ ಕಾರಣೀಕರ್ತ ಅಂತ ಹೇಳಿಕೂ ಕೂಡ ನಾನು ಇಷ್ಟಪಡ್ತಾ ಇದ್ದೇನೆ. ಇವತ್ತು ಹಿಂದೆ ಏನಾಗ್ತಿತ್ತು ಅಂತಂದರೆ, ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ 1500 ಜನರಿಗಿಂತ ಜಾಸ್ತಿ ನಾವು ಸಿಬ್ಬಂದಿಗಳಿದ್ವಿ. ಇವತ್ತು HRMS ಆಗೋಕ್ಕಿಂತ ಪೂರ್ವದಲ್ಲಿ ಏನು ಕುಲಪತಿಗಳು ಬಂದು ಹೋದ್ರಲ್ಲ, ಅವರು ಯಾಕೆ ಒಂದು ಸುವರ್ಣ ಮಹೋತ್ಸವವನ್ನು ಆಚರಿಸಿದ್ರು ಅಂತಂದರೆ, ಕರ್ನಾಟಕ ಸರ್ಕಾರದಿಂದ 1500ರಿಂದ 1800 ಎಂಪ್ಲಾಯಿಗಳಿಗೆ ಏನು ಸ್ಯಾಲ್ರಿ ಬರ್ತಿತ್ತಲ್ಲ, ಎವ್ರಿ ಮಂತ್ ಸ್ಯಾಲ್ರಿ ಬರ್ತಿತ್ತು. ಇನ್ನೂ ಎಕ್ಸೆಸ್ ಅಮೌಂಟು ವಿಶ್ವವಿದ್ಯಾನಿಲಯದಲ್ಲಿ ಉಳಿತಾ ಇತ್ತು. ಹೀಗಾಗಿ ಯಾವುದೇ ಹಣಕಾಸಿನ ತೊಂದರೆ ಈ HRMS ಆಗೋಕ್ಕಿಂತ ಪೂರ್ವದಲ್ಲಿ ಇರಲಿಲ್ಲ. ಇವತ್ತು HRMS ಬಂದ ಮೇಲೆ ಏನು ಪರಿಸ್ಥಿತಿ ಆಗಿದೆ ಅಂತಂತಂದರೆ, ಯಾರು ರೆಗ್ಯುಲರ್ ಎಂಪ್ಲಾಯಿಗಳಿದ್ದಾರೆ ಅವರಿಗೆ ಮಾತ್ರ ಸರ್ಕಾರದಿಂದ ಸಂಬಳ ಬರ್ತಾ ಇದೆ. ಆದರೆ ಈ ಪೆನ್ಷನರ್ಸ್ಗೆ ಸರ್ಕಾರದಿಂದ ಬರಬೇಕಾದಂಥ ಒಂದು ಹಣ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂತಂದರೆ, ನಿಮ್ಮದು ಅಟಾನಮಸ್ ಯೂನಿವರ್ಸಿಟಿ, ಇದು ಧಾರವಾಡದ ಒಂದೇ ಸಮಸ್ಯೆ ಅಲ್ಲ, ನಮ್ಮ ದಾವಣಗೆರೆಯಲ್ಲಿನೂ ಕೂಡ ಒಂದು ಹೇಳ್ಬಿಡ್ತೇನೆ, 2 ಕೋಟಿ ರೂಪಾಯಿ ಪೆನ್ಷನ್ ಕೊಡ್ತಾ ಇದ್ದೇನೆ ನಾನು, ಸರ್ಕಾರದಿಂದ ಬರ್ತಕ್ಕಂಥದ್ದು 1 ಲಕ್ಷ ರೂಪಾಯಿ ಮಾತ್ರ. ಯಾಕೆ ಅಂತ ಕೇಳಿದಾಗ, ನೀವು ನಿಮ್ಮ ಇಂಟರ್ನಲ್ ರಿಸೋರ್ಸಸ್ನಿಂದ ಮಾತ್ರ ಕೊಡಬೇಕು ಪೆನ್ಷನನ್ನು, ನಾವು ಕೊಡೋದಿಲ್ಲ, ಕೊಡಬೇಕಂತ ಎಲ್ಲಿನೂ ಬರೆದಿಲ್ಲ, ಯಾವ ಕಾನೂನು ಹೇಳ್ತಾ ಇಲ್ಲ ಅಂತೇಳಿ ಇವತ್ತು ನಾವು ಸಾಕಷ್ಟು ಒಂದು ಏನು ಫೈನಾನ್ಸ್ ಕಮಿಟಿ ಮೀಟಿಂಗ್ನಲ್ಲಿ ಚರ್ಚೆ ಮಾಡಿದ್ದೇವೆ, ಮಂತ್ರಿಗಳ ಜೊತೆಗೇನು ಚರ್ಚೆ ಮಾಡಿದ್ದೇವೆ. ಆದರೆ ಇವತ್ತು ಕರ್ನಾಟಕ ವಿಶ್ವವಿದ್ಯಾನಿಲಯ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ 2 ದೊಡ್ಡ ಚಾಲೆಂಜ್ ಇದೆ. ಯಾವ ರೀತಿಯಾದಂಥ ಒಂದು ದೊಡ್ಡ ಚಾಲೆಂಜ್ ಇದೆ ಅಂತಂದರೆ,
1800 ಜನರಿಗೆ ಪೆನ್ಷನ್ ಕೊಡ್ತಕ್ಕಂಥ, ಅದರಲ್ಲಿ ಈಗ ಹೊಸ ಪೆನ್ಷನ್ ಬಂದಿರೋದರಿಂದ 130ರಿಂದ 140 ಕೋಟಿ ರೂಪಾಯಿ ಅವಶ್ಯಕತೆ ಕರ್ನಾಟಕ ವಿಶ್ವವಿದ್ಯಾನಿಲಯಕ್ಕೆ ಇದೆ. ಈಗ ಕರ್ನಾಟಕ ಸರ್ಕಾರ ಕೊಡ್ತಾ ಇರೋದು ಬರೀ 50 ಕೋಟಿ ಮಾತ್ರ. ಇನ್ನೂ 70-80 ಕೋಟಿಯನ್ನು ಇವತ್ತು ಇಂಟರ್ನಲ್ ಜನರೇಟರ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಸರ್ಕಾರ ಈ ಸಮಸ್ಯೆಯನ್ನು ಬಗೆಹರಿಸದೆ ಹೋದರೆ ಕರ್ನಾಟಕ ವಿಶ್ವವಿದ್ಯಾನಿಲಯ, ಮೈಸೂರು ವಿಶ್ವವಿದ್ಯಾನಿಲಯ, ಗುಲ್ಬರ್ಗ, ಮಂಗಳೂರು, ಕುವೆಂಪು ಇವು 5 ವಿಶ್ವವಿದ್ಯಾನಿಲಯಗಳು ಒಂದು ದೊಡ್ಡ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಸೊ ಹೀಗಾಗಿ ನಾನು ನಿಮ್ಮಲ್ಲಿಗೆ ಒಂದು ಕಳಕಳಿ ಮಣಿ ಮಾಡೋದಂದ್ರೆ ಇಷ್ಟೇ, ನೀವೆಲ್ಲರೂ ಕೂಡ ಇವತ್ತು ಮುಂದೆ ಯಾರೇ ಕುಲಪತಿಯಾಗಿ ಬರಲಿ, ನೀವೆಲ್ಲರೂ ಕೂಡ ಅವರಿಗೆ ಹಾರ್ಟೆಡ್ಲಿ ಸಪೋರ್ಟ್ ಮಾಡಿದ್ರಂತಂದರೆ ಈ ವಿಶ್ವವಿದ್ಯಾನಿಲಯ ಒಂದು ಬೆಳೀಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಹೀಗಾಗಿ ಇಂಥ ಒಂದು ಸಂದರ್ಭದಲ್ಲಿ, ಸಂದಿಗ್ಧ ಪರಿಸ್ಥಿತಿಯಲ್ಲಿ 4 ವರ್ಷಗಳ ಕಾಲ ಏನು ಈ ಒಂದು ವಿಶ್ವವಿದ್ಯಾನಿಲಯವನ್ನು ಚುಕ್ಕಾಣಿಯನ್ನು ಹಿಡಿದು ಚೆನ್ನಾಗಿ ನಡೆಸಿಕೊಂಡು ಬಂದಿದ್ದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಪ್ರೊಫೆಸರ್ ಗೂಡ್ಸಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು ಕೊನೆಯದಾಗಿ, ಇವತ್ತು ಗೂಡ್ಸಿ ಅವರಿಗೆ ಇನ್ನೂ ವಯಸ್ಸಿದೆ, ಹುಮ್ಮಸ್ಸಿದೆ. ಇವತ್ತು ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ, ಅದರಲ್ಲಿ ವಿಶೇಷವಾಗಿ ಕೆಮಿಸ್ಟ್ರಿಯಲ್ಲಿ ಸಾಕಷ್ಟು ಜನ ಶಿಕ್ಷಕರ ಸಂಖ್ಯೆಯೂ ತುಂಬ ಕಡಿಮೆ ಆಗ್ತಾ ಇದೆ. ಇವತ್ತು ಹೋಲ್ ಹಾರ್ಟೆಡ್ ಆಗಿ ನೀವು ಬಂದು ವಿಭಾಗದಲ್ಲಿ ವಾರಕ್ಕೆ 1-2 ಕ್ಲಾಸನ್ನು ಮಾಡಬೇಕು, ಸಂಶೋಧಕರನ್ನು ನೀವು ಎನ್ಕರೇಜ್ ಮಾಡಬೇಕು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ, ಯಾಕಂದರೆ ನಾನು ನೋಡಿದ 40 ವರ್ಷಗಳಲ್ಲಿ ಕೆಮಿಸ್ಟ್ರಿ ಯಾವಾಗಲೂ ನಂಬರ್ 1 ಸಂಶೋಧನೆಯಲ್ಲಿ. ಅದರ ಜೊತೆಗೆ ನೆಕ್ಸ್ಟ್ ಅಂತಂದರೆ ಫಿಸಿಕ್ಸ್. ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲೂ ಕೂಡ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಕೆಮಿಸ್ಟ್ರಿ ಜೊತೆಗೆ ಫಿಸಿಕ್ಸು, ಮ್ಯಾಥಮೆಟಿಕ್ಸು, ಕೆಲವು ಸೈನ್ಸ್ ಡಿಪಾರ್ಟ್ಮೆಂಟ್ಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾವೆ. ಆ ಎಲ್ಲ ವಿಭಾಗಗಳನ್ನು ನೀವು ಭೇಟಿ ನೀಡಿ, ಎಲ್ಲ ವಿಭಾಗಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಒಂದು ಸಂಶೋಧಕರಿಗೆ, ಶಿಕ್ಷಕರಿಗೆ ನೀವು ಮಾರ್ಗದರ್ಶನ ನೀಡಿ, ನೀವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಂಶೋಧನೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಬೇಕಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದರ ಜೊತೆಗೆ ನಿಮ್ಮ ಈ ನಿವೃತ್ತಿ ಜೀವನ ಸುಖಮಯವಾಗಿರಲಿ, ಶಾಂತಿಯಿಂದ ಕೂಡಿರಲಿ. ಯಾಕಂದರೆ ಸುಖ ಶಾಂತಿ ಎರಡೂ ಇದೆ. ಇರೋವರೆ 2 ಹೆಣ್ಮಕ್ಳಿದ್ರು, 2 ಮಕ್ಕಳದು ಮದುವೆ ಮಾಡಿ ಮುಗಿಸ್ಬಿಟ್ಟಿದ್ದಾನೆ. ಸೊ ಹೀಗಾಗಿ ಈಗ ಯಾವುದೇ ರೀತಿಯಾದಂಥ ಒಂದು ಕೌಟುಂಬಿಕ ಒಂದು ಸಮಸ್ಯೆ ಆಗಲಿ, ಒಂದು ಏನಾಗಲಿ ಯಾವುದೂ ಇಲ್ಲ. ಸೊ ಹೀಗಾಗಿ ನೀವು ಹೆಚ್ಚಿನ ಒಂದು ಸಮಯವನ್ನು ವಿಶ್ವವಿದ್ಯಾನಿಲಯದಲ್ಲಿ, ಅದರಲ್ಲಿಯೂ ಕೂಡ ಒಂದು ಸೈನ್ಸ್ ವಿಭಾಗಗಳಲ್ಲಿ ಕಳೀಲಿ ಅಂತೇಳಿ ಹಾರೈಸಿ ನನ್ನ 2 ಮಾತು ಮುಗಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಡಾಕ್ಟರ್ ಬಿ.ಡಿ. ಕುಂಬಾರ್, ಕುಲಪತಿಗಳು, ದಾವಣಗೆರೆ ವಿಶ್ವವಿದ್ಯಾಲಯ, ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಡಾಕ್ಟರ್ ಬಿ.ಡಿ. ಕುಂಬಾರ್ ಅವರಿಗೆ ಕುಲಪತಿಗಳಿಂದ ಗೌರವ ಸನ್ಮಾನ. ಇನ್ನು ಮುಂದೆ KVL ಸೊಸೈಟಿ ವತಿಯಿಂದ ಕುಲಪತಿಗಳಿಗೆ ಸನ್ಮಾನ. ಸಹೃದಯರೇ, ಈ ಕಾರ್ಯಕ್ರಮದ ಕೊನೆಗೆ ನಮ್ಮ ವಾಲಂಟಿಯರ್ಸ್ ಇಲ್ಲಿದ್ದಾರೆ. ಅವರು ಯಾರು ಸನ್ಮಾನ ಮಾಡಬೇಕು ಅಂತಾರೆ ಅವರ ಹೆಸರುಗಳನ್ನು ಒಂದು ಪಟ್ಟಿ ಮಾಡಿ ತದನಂತರದಲ್ಲಿ ಕರೆಯಲಾಗುವುದು. ಇನ್ನೊಂದು ಆಗಲೇ ನಮ್ಮ ಮಾಜಿ MLAs ಹೇಳ್ತಾ ಇದ್ರು, ಇನ್ನೊಂದು ಸೆಪ್ಟೆಂಬರ್ ಇಸ್ ದ ಮಂತ್ ಆಫ್ GBMs. ಇನ್ನೊಂದು GBMಗೆ ನಾವು ಹೋಗ್ಬೇಕಾದ್ರೆ ಅದು ಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ನಾವಿರೋದ್ರಿಂದ ಹೋಗ್ತಾ ಇದ್ದೀವಿ. ಒಂದು 2-3 ವಿಷಯಗಳನ್ನು ಮಾತ್ರ ಕ್ವಿಕ್ಕಾಗಿ ಒಂದು 2-3 ನಿಮಿಷ ಮಾತಾಡ್ತೀನಿ. ಐ ನಾಟ್ ಟೇಕ್ ಮೋರ್ ದನ್ ದ್ಯಾಟ್. ಪರಮ ಪೂಜ್ಯರಿಗೆ ನಮಸ್ಕಾರ. ವೇದಿಕೆ ಮೇಲೆ ಗಣ್ಯರೇ, ವೇದಿಯ ಮುಂಭಾಗದಲ್ಲಿರುವಂತಹ ಎಲ್ಲ ಹಿರಿಯರೇ, ಸ್ನೇಹಿತರೆ. ಪ್ರೊಫೆಸರ್ ಗುಡ್ಸಿ ಅವರು ನನಗೇನು ಭಾಳ ಹಳೆ ಪರಿಚಯ ಅಲ್ಲ ರೀ. ಜಸ್ಟ್ ಒಂದು 5 ವರ್ಷದ ಹಿಂದೆ
ಪರಿಚಯ ಆದವರು. ಬಟ್ ಒಂದು 50 ವರ್ಷದ ಪರಿಚಯ ಅಂತ ನನಗಿನ್ನ 50 ವರ್ಷ ಜಸ್ಟ್ ಆಗಿದೆ. ಬಟ್ 50 ವರ್ಷದ ಪರಿಚಯ ಅನ್ನೋಷ್ಟು ನಮಗೆ ಸ್ನೇಹ, ಬಾಂಧವ್ಯ ಮತ್ತು ಅಫೆಕ್ಷನ್. ಪರ್ಸ್ನಾಲಿಟಿನ ಹಂಗೆ ಸಾಹೇಬ್ರದ್ದು. ಕರ್ನಾಟಕ ಕಾಲೇಜ್ ಒಳಗೆ ನಾನು ಡಿಗ್ರಿ ಮಾಡಿದೆ. ಕರ್ನಾಟಕ ಕಾಲೇಜ್ ಲೈಬ್ರರಿ ಒಳಗೆ ಓದುವಾಗ ಲೈಬ್ರರಿ ಫುಲ್ ಆಯಿತು ಅಂತ ಕರ್ನಾಟಕ ಯೂನಿವರ್ಸಿಟಿ ಲೈಬ್ರರಿ ಬರ್ತಿದ್ವಿ ರೀ ನಾವು. ಬಿಡ್ತಿದ್ರು ಅವಾಗ ಓದಾಕಲ್ಲಿ. ಬಂದಾಗ ಆ ಯೂನಿವರ್ಸಿಟಿ ಬಿಲ್ಡಿಂಗ್ ನೋಡಿ ನಮ್ಗೆ ಅನಿಸ್ತಾ ಇತ್ತು, ಈ ಬಿಲ್ಡಿಂಗ್ನಾಗ ಒಮ್ಮೆ ಓದಬೇಕಪ್ಪ, ಇಲ್ಲಿ ಏನೋ ಒಂದು ಕೆಲಸ ಮಾಡಬೇಕು ಅಂತ ಭಾರಿ ಆಸೆ ಇತ್ತು. BA ಎಕನಾಮಿಕ್ಸ್ ಮುಗಿಸಿ ಕರ್ನಾಟಕ ಕಾಲೇಜ್ ಒಳಗೆ MA ಮಾಡಬೇಕು ಅಂತ ಇಲ್ಲಿ ಬಂದು MA ಸೀಟ್ ಸಿಕ್ತು. ಬಟ್ MA ಮಾಡೋಕ್ಕೆ ನಾನು ಬೇರೆ ಕಡೆ ಹೋಗ್ಬಿಟ್ಟೆ. ಗೋಖಲೆ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ಸ್ ಅಂತೇಳಿ ಪ್ರೊಫೆಸರ್ ನಾಗೂರಿಗೆ ಗೊತ್ತು, ಅಲ್ಲಿ ಹೋಗಿ MA ಮಾಡಿದೆ. PhD ಮಾಡೋಕ್ಕೆ ಬರ್ಬೇಕಂದ್ರೆ ಬರೋಕ್ಕಾಗಲಿಲ್ಲ, ಬೇರೆ JNU ಹೋದೆ. ಮತ್ತು ಸುತ್ತಾಡಿ ನೌಕರಿ ಮಾಡೋಕ್ಕೆ ಇಲ್ಲಿ ಬರೋಕ್ಕಾಗತ್ತ ಅಂತ ಒಂದು ಅವಕಾಶ ಇತ್ತು. ಆ ಅವಕಾಶ ಜಸ್ಟ್ ಮಿಸ್ ಆಯಿತು. ಬೆಂಗಳೂರು ಯೂನಿವರ್ಸಿಟಿಗೆ ಹೋದೆ, ಅಲ್ಲಿ ಉಪನ್ಯಾಸಕನ ಕೆಲಸ ಮಾಡಿ ಆಮೇಲೆ KS ಬಂದೆ. ಗುಡ್ಸಿಯವ್ರಿಗೆ ಮಾತಾಡೋದ್ಬಿಟ್ಟು ಈ ಮಾತನ್ನು ಯಾಕೆ ಮಾತಾಡ್ತೀರ ಅಂತ ನೀವು ಅಂದ್ಕೊಳ್ಬೋದು. ನಮ್ಮ ಕರ್ನಾಟಕ ಕಾಲೇಜ್ನಾಗ ಒಬ್ಬರು ಪ್ರಿನ್ಸಿಪಾಲ್ ಹೇಳೋರು, ಲಕ್ಕಿ ಟು ಬಿ ಬಾರ್ನ್ ಇನ್ ಕರ್ನಾಟಕ, ಲಕ್ಕಿ ಟು ಬಿ ಬಾರ್ನ್ ಇನ್ ಇಂಡಿಯಾ, ಲಕ್ಕಿ ಟು ಬಿ ಬಾರ್ನ್ ಇನ್ ಕರ್ನಾಟಕ, ಲಕ್ಕಿ ಟು ಬಿ ಸ್ಟಡಿಂಗ್ ಇನ್ ಧಾರವಾಡ, ಲಕ್ಕಿ ಟು ಬಿ ಸ್ಟಡಿಂಗ್ ಇನ್ ಆ್ಯಂಡ್ ವರ್ಕಿಂಗ್ ಇನ್ ಕರ್ನಾಟಕ ಯೂನಿವರ್ಸಿಟಿ ಅಂತ ಅವ್ರ ಮಾತನ್ನು ಹೇಳೋರು. ಕರ್ನಾಟಕ ಯೂನಿವರ್ಸಿಟಿ ಒಳಗೆ ಓದಾಕೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಗೋದೇ ಬರೀ ಅಪರೂಪ ರೀ. ಪಾವಟೆ ಅವರು ಕೆಲಸ ಮಾಡೋಂಥ ದೊಡ್ಡ ಬಿಲ್ಡಿಂಗು, ಅಪರೂಪದ ಬಿಲ್ಡಿಂಗು, ದೊಡ್ಡ ಇಟ್ಸ್ ಮೋರ್ ದೆನ್ ಎನ್ ಆನರ್ ಟು ವರ್ಕ್ ಇನ್ ಸಚ್ ಯೂನಿವರ್ಸಿಟಿ. ಅಂಥ ಯೂನಿವರ್ಸಿಟಿ ಒಳಗೆ ಓದಿ ಅಲ್ಲೇ ಮಾಸ್ತರಾಗಿ ಅಲ್ಲೇ ಯೂನಿವರ್ಸಿಟಿಯಾಗಿ 4 ವರ್ಷ ಸುಗಮವಾಗಿ ಕರ್ಕೊಂಡು ಅಂತಂದ್ರೆ ಸರ್, ಹ್ಯಾಟ್ಸ್ ಆಫ್ ಟು ಯುವರ್ ಎಫರ್ಟ್ಸ್ ಆ್ಯಂಡ್ ವಿ ಆರ್ ಆಲ್ ಪ್ರೌಡ್ ಆಫ್ ಯು ಸರ್. ಗುಡ್ಸಿ ಸರು VC ಆಗೋ ಸ್ವಲ್ಪ ದಿವಸ ಮುಂಚೆ ನಮಗೆ ಪರಿಚಯ ಆದರು. ಐ ಡೋಂಟ್ ನೋ, ಕೆಲವು ವಿಷಯಗಳು ಹೇಳಬೇಕು ಬೇಡ ಗೊತ್ತಿಲ್ಲ. ಬಟ್ VC ಆಗಿ ಚಾರ್ಜ್ ತಗೊಳ್ಳೋ ದಿವಸ ಸ್ವಲ್ಪ ಆ್ಯಂಕ್ಸಿಯಸ್ ಮೂಮೆಂಟ್ಸ್ ಇತ್ತು. ನಾನು ಒಂದು 2-3 ಸತಿ UPSC ಹೋಗಿ ಬಾಗಿಲ ತಟ್ಟಿ ಬಂದೇನಿ ರೀ. ಅಲ್ಲಿ ಇಂಟರ್ವ್ಯೂಗೆ ಹೋಗಿ 1:2 ರೇಟ್ಸ್ದಾಗ ಕರೀತಾರೆ. ಅಲ್ಲಿ 100 ಪೋಸ್ಟ್ ಇತ್ತಂದ್ರೆ 200 ಮಂದಿ ಮಾತು ಕರೀತಾರೆ. ಅಂದ್ರೆ ಯು ಆರ್ ಆಲ್ಮೋಸ್ಟ್ ದೇರ್, ಆಲ್ಮೋಸ್ಟ್ ಯು ಆರ್ ನಾಟ್, ಯು ಆಲ್ಮೋಸ್ಟ್ ದೇರ್ ಇನ್ ದ ಯೂನಿವರ್ಸಿಟಿ. ಹಾಗೆ ರೀ, ಯೂನಿವರ್ಸಿಟಿ ವೈಸ್ ಚಾನ್ಸಲರ್ಗೂ ಸೆಲೆಕ್ಷನ್ ಕಮಿಟಿ ಆಗಿ 3 ಮಂದಿ ಆಗಿ ಯು ಆರ್ ಆಲ್ಮೋಸ್ಟ್ ದೇರ್, ಬಟ್ ಓನ್ಲಿ ಒನ್ ವಿಲ್ ಬಿ ದೇರ್ ಇನ್ಸೈಡ್. ಓಕೆ, ಹಂಗೂ ಸಾಹೇಬ್ರದ್ದು VC ಆಗ್ಯಾರ ಅಂತ ಗೊತ್ತಾಯಿತು, ಕನ್ಫರ್ಮ್ ಆಯಿತು, ಎಲ್ಲ ಆಯಿತು. ಚಾರ್ಜ್ ತೊಗೊಳಕ್ಕೆ ಆದರೂ ಆಫೀಷಿಯಲ್ ಇಂಟಿಮೇಷನ್ ಬರಬೇಕಲ್ರಿ. ಆಫೀಷಿಯಲ್ ಇಂಟಿಮೇಷನ್ ಬರಬೇಕಂದ್ರೆ ಸ್ವಲ್ಪ ದೇರ್ ವಾಸ್ ಆ್ಯಂಕ್ಸಿಯಸ್ ಮೂಮೆಂಟ್ಸ್. ಐ ಡೋಂಟ್ ನೋ, ಗವರ್ನರ್ ಆಫೀಸಿಂದ ಕಳ್ಸ್ಯಾರ ಅಂತಂದ್ರು, ಇಲ್ಲಿ ಬಂದಿಲ್ಲ ಅಂತ ನೋಡಿದ್ವಿ. ಕೊನೆಗೆ ಬಂತು, ಚಾರ್ಜ್ ತೊಗೊಂಡ್ರು. ಬಟ್ ಯಾವುದೊಂದು ರಾಂಗ್ ಇಮೇಲ್ ಹೋಗಿತ್ತು ಅಂತ, ಅಥವಾ ಇಟ್ ವೆಂಟ್ ಟು ಸಮ್ ಅದರ್ ಮೇಲ್, ಬಟ್ ವಿ ಆರ್ ಚೆಕಿಂಗ್ ಸಮ್ ಅದರ್ ಮೇಲ್. ಓಕೆ, ಸೊ ದ ಆ್ಯಂಕ್ಸಿಯಸ್ ಮೂಮೆಂಟ್ಸ್ ಡೂ ಹ್ಯಾಪನ್ ಇನ್ ಲೈಫ್. ಆ್ಯಂಡ್ ಇನ್ನೊಂದು ವಿಷಯಕ್ಕೆ ಗುಡ್ಸಿ ಸರ್ ಅವಾಗ ನಮ್ಗೆ ಕೇಳ್ತಾಯಿದ್ರು. ನಮಗೊಬ್ಬರು ಗೊತ್ತು ನಿಮಗೀಗ, ರಿಜಿಸ್ಟ್ರಾರ್ ಅಡ್ಮಿನ್ ಈಸ್ ರಿಸರ್ವ್ಡ್ ಫಾರ್ KS ಆ್ಯಂಡ್ IAS ಆಫೀಸರ್ಸ್. ನಮಗೊಬ್ರು ರಿಜಿಸ್ಟ್ರಾರ್ ಅಡ್ಮಿನ್ ಬೇಕ್ರಿ ಅಂತ ಭಾಳ ಸಲ ಅವ್ರು ಕೇಳೋರು. ಕೊನೆಗೆ ನಾನು ಭಾಳ ಚೆನ್ನಾಗಿ ಕೇಳಿದೆ. ಈಗ ಚೆನ್ನಪ್ಪ ಅವ್ರು ಬಂದಿದ್ದಾರೆ, ಈಸ್ ಮೈ ಬ್ಯಾಚ್ಮೇಟ್ ಓನ್ಲಿ. ಬಟ್ಟು ನಾನು ಕೂಡ ಸ್ವಲ್ಪ ದಿವಸ ಅಂದ್ಬಿಟ್ಟೆ ಸರ್ಗೆ. ನಾನು ಅಂದೆ, ಸರ್ ಆಯ್ತು ಬಿಡ್ರಿ, ನಾನು KS ಆಫೀಸಿಂದ ನಾನೇ ರಿಜಿಸ್ಟ್ರಾರ್ ಬಂದುಬಿಡ್ತೀನಿ ಅಂತಲೂ ಅಂದೆ. ಬಹುಶಃ ಈ ಬಿಲ್ಡಿಂಗ್ಗಳು ಕೆಲಸ ಮಾಡೋಕ್ಕೆ ಅವಕಾಶ ಹತ್ತಿರ ಬಂದಿತ್ತು. ಬಹುಶಃ ದಟ್ ವಾಸ್ ನಾಟ್ ಟು ಬಿ. ವೆನ್ ಯು ಹ್ಯಾಡ್ ಎನ್ ಇನ್ಸ್ಟಿಟ್ಯೂಷನ್ ದ ಎಕ್ಸ್ಪೆಕ್ಟೇಷನ್ಸ್ ಆರ್ ವೆರಿ ಹೈ. ಆಗಲೇ ನಾಡಗೌಡ ಸಾಹೇಬ್ ಹೇಳ್ತಾ ಇದ್ರು, ಯಾವುದೋ ಒಂದು ಯೂನಿವರ್ಸಿಟಿ, ಒಂದು ಇನ್ಸ್ಟಿಟ್ಯೂಷನ್ ಹೆಡ್ ಮಾಡಿದಾಗ ಎಕ್ಸ್ಪೆಕ್ಟೇಷನ್ಸ್ ಆರ್ ರಿಯಲಿ ಹೈ. ಹಾಗೆ ಬಹಳಷ್ಟು ಎಕ್ಸ್ಪೆಕ್ಟೇಷನ್ಸು ಗುಡ್ಸಿ ಸರಿಂದ ಇದ್ವು. ನಾವು ಕೂಡ ಕೆಲವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ಒಂದು ಸಣ್ಣ ಪುಟ್ಟ ಕೆಲಸ ಅವಾಗ ಹೇಳಿದ್ವಿ. ಒಂದು ಕೆಲಸ ಮಾಡಿದ್ರು, ಒಂದು ಕೆಲಸ ಮಾಡಲಿಲ್ಲ. ಆಗುತ್ತೆ ರೀ, ಬೇಜಾರಾಗುತ್ತೆ. ಬೇಜಾರು ಬಂದಾಗ ನಾವು ಸ್ವಲ್ಪ ಬ್ಲಂಟಾಗಿ, ನಾನು ಹಾಗೆ ಸ್ವಲ್ಪ ಸ್ಟ್ರೇಟ್ ಫಾರ್ವರ್ಡ್ ಬ್ಲಂಟಾಗಿ ಮಾತಾಡ್ತೀನಿ. ಬ್ಲಂಟಾಗಿ ಒಂದು 2 ಸಲ ಮಾತಾಡಿದೆ. ಬಟ್ ಲುಕ್ ಇಟ್ ಆಸ್ ಮೆಚುರಿಟಿ. ಎವ್ರಿ ಟೈಮ್ ವೆನ್ ವಿ ವರ್ ಬ್ಲಂಟ್ ಇನಫ್, ಬಹುಶಃ ನಿಮ್ಮ ಅನುಭವಕ್ಕೂ ಬಂದಿರುತ್ತೆ ಅದು. he handled all those issues with great maturity. He has been with us in our private lives. When I lost my mother, he came to my house. Madam ಅವರು ಕೂಡ ಜೊತೆಗೆ ಬಂದರು, ಸಮಾಧಾನ ಮಾಡಿದ್ರು. When we started a KVL movement, I don't wish to talk about it here, he has been with us. Sir, we may have been blunt with you at times, but you have been kind enough, you have been very cooperative enough, you have been mature enough. ಆ ಮೆಚುರಿಟಿ ಎಲ್ಲರಿಗೂ ಬರೋಂಗಿಲ್ಲ ರೀ, ವಯಸ್ಸಾಗುತ್ತೆ, ಎಲ್ಲರಿಗೂ ವಯಸ್ಸಾಗುತ್ತೆ. ಆ ಮೆಚುರಿಟಿ ಎಲ್ಲರಿಗೂ ಬರೋಂಗಿಲ್ಲ. ಸೊ sir has that ardent maturity to take the things into his strides, ardent maturity to handle the things. ಹಾಗೆ ಮಾಡಿದ್ರಿ ಸರ್. Sir is retired, but I know he's never going to be tired. Okay, so tiring and retiring ಅಲ್ಲಿದೆ, ಸಾಕಷ್ಟು ಶಕ್ತಿ ಇದೆ ಸಾಹೇಬ್ರಿಗೆ. Sir, I'm sure he's going to guide all of you, guide all of us in all our efforts. Thank you so much, sir, for giving the opportunity. Wish you all the best. Thank you so much. ಶ್ರೀ ರವಿ ತಿರ್ಲಾಪುರ್ ಅವರಿಗೆ ಧನ್ಯವಾದಗಳು. ಇದೀಗ ಡಾಕ್ಟರ್ ಎ ಚೆನ್ನಪ್ಪ,
ಕುಲಸಚಿವರು, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ಇವರು ತಮ್ಮ ನುಡಿಗಳನ್ನಾಡಲು ಬರುತ್ತಿದ್ದಾರೆ. ಆಸೀನರಾಗಿರುವ ಪರಮಪೂಜ್ಯ ನಿರಂಜನ ಬ್ರಹ್ಮಸ್ವರೂಪಿ ಜಗದ್ಗುರು ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ಪಡಮಟ್ಟು ಇಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈಗಾಗಲೇ ಹಿತನುಡಿಗಳನ್ನು ಹೇಳಿ ಹೋಗಿರ್ತಕ್ಕಂತಹ ಎಲ್ಲ ಮಹನೀಯರನ್ನು ನೆನಪಿಸಿಕೊಂಡು ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಹಾಗೂ ಗಣಮನ ಸಂಪನ್ನ ದಂಪತಿಗಳಾಗಿರ್ತಕ್ಕಂತಹ ಕೆ ಬಿ ಗುಡ್ಸಿ ಸರ್ ಅವರ ಎಲ್ಲ ಫ್ಯಾಮಿಲಿಯವರೇ ಹಾಗೂ ಇಲ್ಲಿ ಬಂದಿರತಕ್ಕಂತಹ ಅವರ ಬಂಧು ಬಳಗದವರೇ ಹಾಗೂ ಕುಲಪತಿಗಳ ಆಜುಬಾಜಿನಲ್ಲಿ ಕುಳಿತಿರ್ತಕ್ಕಂತಹ ಎಲ್ಲ ಅಧಿಕಾರಿ ಮಿತ್ರರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ವಿಶ್ವವಿದ್ಯಾಲಯದ ಬೋಧಕೇತರ ಸಿಬ್ಬಂದಿಗಳೇ ಹಾಗೂ ವಿದ್ಯಾರ್ಥಿಗಳೇ ಮತ್ತು ಕುಲಪತಿಗಳ ಎಲ್ಲ ಒಡನಾಡಿಗಳೇ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಗಣಮನ ಸಂಪನ್ನರು ಅಂತಕ್ಕಂತಹ ಒಂದು ಗ್ರಂಥ ಬಿಡುಗಡೆಯ ಅಂಶಗಳಿಗೆ ಕಾರಣೀಕರ್ತರಾಗಿರ್ತಕ್ಕಂತಹ ಸನ್ಮಾನ್ಯ ಕುಲಪತಿಗಳವರ ಕುರಿತಾಗಿ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ನನ್ನನ್ನು ವೇದಿಕೆಗೆ ಕರೆದಿದ್ದಾರೆ. ನಾನು ಡಿಸೆಂಬರ್ 2023ರಲ್ಲಿ ವಿಶ್ವವಿದ್ಯಾಲಯದ ಕುಲಸಚಿವನಾಗಿ ಆಡಳಿತವನ್ನು ಆರಂಭಿಸಿದೆ. ಆಡಳಿತವನ್ನು ಆರಂಭಿಸ್ತಕ್ಕಂತಹ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಸ್ನೇಹಿತರೊಬ್ಬರು ರವಿ ತಿರ್ಲಾಪುರ ಅವರು ಹೇಳಿದರು, ವಿಶ್ವವಿದ್ಯಾಲಯಕ್ಕೆ ಯಾರು ಬರ್ತಾರೆ KS ಆಫೀಸರ್ಗಳು, ಯಾರೂ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತಂದರೆ ವಿಶ್ವವಿದ್ಯಾಲಯದಲ್ಲಿ ಆಡಳಿತವನ್ನು ನಡೆಸ್ತಕ್ಕಂತಹದ್ದು ಕಷ್ಟ, ಹಾಗಾಗಿ ಯಾರೂ ವಿಶ್ವವಿದ್ಯಾಲಯಕ್ಕೆ ಬರಲಿಕ್ಕೆ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಅಂತೇಳಿ. ನಮಗೂ ಕೂಡ ಬರಲಿಕ್ಕಿಂತ ಮುಂಚೆ ಅದೇ ರೀತಿಯಾಗಿರ್ತಕ್ಕಂತಹ ಭಾವನೆಗಳಿತ್ತು. ಆದರೆ ಇಲ್ಲಿ ಬಂದಾಗ ಭಾಳಷ್ಟು ವಿಶ್ವವಿದ್ಯಾಲಯಗಳಲ್ಲಿ ಕುಲಪತಿಗಳು ಮತ್ತು ಕುಲಸಚಿವರ ನಡುವೆ ಸಮನ್ವಯತೆ ಬಹಳ ಕಷ್ಟ. ಯಾಕಂತೇಳಿದ್ರೆ ಕುಲಸಚಿವರುಗಳು ಆಡಳಿತಾತ್ಮಕ ಹಿನ್ನೆಲೆಯಿಂದ ಬಂದಿರ್ತಾರೆ, ಕುಲಪತಿಗಳು ಅಕಾಡೆಮಿಕ್ ಹಿನ್ನೆಲೆಯಿಂದ ಬಂದಿರ್ತಾರೆ. ಅವರಿಗೆ ಮುಖ್ಯವಾಗಿದ್ದು ಏನು ಅಂತಂದು ಹೇಳಿದ್ರೆ, ನಮ್ಮ ಆಡಳಿತಕ್ಕಿಂತ ಅವರ ಶೈಕ್ಷಣಿಕ ಚಟುವಟಿಕೆಗಳು ಅವರ ಆದ್ಯತೆಯಾಗಿರ್ತದೆ. ಆ ಶೈಕ್ಷಣಿಕ ಚಟುವಟಿಕೆಗಳಿಗೂ ಆದ್ಯತೆಯಾದಾಗ ನಾವು ಯಾವುದಾದರೂ ಒಂದು ರೂಲ್ಸನ್ನು ಹೇಳಿದರೆ ಅವರು ಅದನ್ನು ಒಪ್ಪೋದಿಲ್ಲ. ಇಲ್ಲ ರೀ, ಇದು ನಮ್ಮ ಶೈಕ್ಷಣಿಕ ಹಿತದೃಷ್ಟಿಯಿಂದ ತೊಂದರೆ ಆಗ್ತದೆ, ನೀವು ಈ ರೀತಿ ರೂಲ್ಸನ್ನು ಹೇಳಬೇಡಿ ಅಂತಾರೆ. ಆದರೆ ನಾವು ಹೇಳ್ತೇವೆ, ನಿಮ್ಮ ಶೈಕ್ಷಣಿಕ ಹಿತದೃಷ್ಟಿಯಿಂದ ತೊಂದರೆ ಆದರೆ ನಮ್ಮ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಇದು ಕೂಡ ತೊಂದರೆ ಆಗುತ್ತೆ, ಇದನ್ನು ಮಾಡಲಿಕ್ಕೆ ಬರೋದಿಲ್ಲ ಅಂತ ನಾವು ಹೇಳ್ತೇವೆ. ಸೊ ಈ ಮಧ್ಯೆ ಯಾವಾಗ ಸಮನ್ವಯತೆ ಕೊರತೆ ಉಂಟಾಗುತ್ತೋ, ಸಮನ್ವಯತೆ ಕೊರತೆ ಉಂಟಾದ ಕೂಡಲೇ ಏನಾಗುತ್ತೆ, ನಮ್ಮಲ್ಲಿ ಭಿನ್ನಾಭಿಪ್ರಾಯ ಸ್ಟಾರ್ಟ್ ಆಗುತ್ತೆ. ಭಿನ್ನಾಭಿಪ್ರಾಯ ಆರಂಭ ಆದ ಕೂಡಲೇ ಎಲ್ಲ ಪ್ರತಿಯೊಂದು ಕಡತದಲ್ಲೂ ಕೂಡ ನಾವು ಒಂದೊಂದು ಪೇಜ್ಗಟ್ಟಲೆ ಅದಕ್ಕೆ ಉತ್ತರವನ್ನು ಬರೆಯೋದಾಗುತ್ತೆ. ಆದರೆ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಸಚಿವನಾಗಿ ಬಂದ ನಂತರ ಇಲ್ಲಿರ್ತಕ್ಕಂತಹ ಕುಲಪತಿಗಳು ಯಾವುದೇ ಒಂದು ವಿಷಯವನ್ನು ನಾವುಗಳು ಮೊದಲು ಇಬ್ಬರು ಚರ್ಚಿಸಿದ ನಂತರ ನಾವು ಬೇರೆಯವರಿಗೆ ಮೆಸೇಜನ್ನು ಕೊಡಬೇಕು ಅಂತಕ್ಕಂತಹದ್ದನ್ನು ನಾವು ಮೊಟ್ಟ ಮೊದಲ ಬಾರಿಗೆ ಮಾತಾಡಿದ್ದು. ಏಕೆಂತೇಳಿದರೆ ನಮ್ಮ ಬೇರೆ ಕಚೇರಿಗಳಲ್ಲಿ ಅಧಿಕಾರ ನಡೆಸ್ತಕ್ಕಂತಹದ್ದು ಭಾಳ ಸುಲಭ. ಏಕೆಂತೇಳಿದರೆ ಅಲ್ಲಿ ಕಾನೂನು ಇರುತ್ತೆ, ಕಾನೂನನ್ನು ಹೇಳ್ತಕ್ಕಂತಹ ನಮ್ಮ ಅಧಿಕಾರಿ ವೃಂದದವರು ಇರ್ತಾರೆ. ಬಹಳಷ್ಟು ಜನರಿಗೆ ನಮ್ಮನ್ನು ಕಂಡ್ರೆ ಏನಿರುತ್ತೆ ಅಂದರೆ, ಇವರು ಅಧಿಕಾರಿಗಳು ಏನಾದರೂ ನಮ್ಮ ಮೇಲೆ ಪರಿಣಾಮ ಬೀರ್ಬೋದು ಅಂತಕ್ಕಂತಹ ಒಂದು ಭಾವನೆ ಇರ್ತದೆ. ಆದರೆ ವಿಶ್ವವಿದ್ಯಾಲಯ ಅಂದಾಕ್ಷಣ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಅಧಿಕಾರಿಗಳಿಗೂ ಮತ್ತು ಶೈಕ್ಷಣಿಕ ಚಟುವಟಿಕೆಗಳಿಗೂ ಹೊಂದಾಣಿಕೆ ಆಗದೆ ಇದ್ದಾಗ
ಭಾಳಷ್ಟು ಜನ ಏನು ಮಾಡ್ತಾರಂತಂದು ಹೇಳಿದ್ರೆ, ಅದರಲ್ಲೂ ವಿಶ್ವವಿದ್ಯಾಲಯದಲ್ಲಿ ದೂರುವವರು ಜಾಸ್ತಿ, ದೂರುದಾರರು ಜಾಸ್ತಿ ಅಂತ. ಇಲ್ಲಿ ದೂರುಗಳ ಸಂಖ್ಯೆಯೇ ಜಾಸ್ತಿ ಇರ್ತದೆ. ಪ್ರತಿಯೊಬ್ಬರು ಬುದ್ಧಿವಂತರೆ, ಪ್ರತಿಯೊಬ್ಬರು ಕಾನೂನನ್ನು ಪ್ರಶ್ನೆ ಮಾಡ್ತಕ್ಕಂಥವ್ರೆ, ಪ್ರತಿಯೊಬ್ಬರು ಹಕ್ಕುಗಳನ್ನು ಕೇಳ್ತಕ್ಕಂಥವ್ರೆ, ಎಲ್ಲರೂ ತಮ್ಮ ತಮ್ಮ ಹಕ್ಕುಗಳನ್ನು ಕೇಳ್ತಕ್ಕಂಥವ್ರೆ ಇಲ್ಲಿ ಬಹಳ ಜನ. ಆ ಹಕ್ಕುಗಳು ಇಲ್ಲ ಅಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲ ಇದು ನನ್ನ ಹಕ್ಕು, ನೀವು ಯಾಕೆ ಕಸ್ತಾ ಇದ್ದೀರಾ? ಇಲ್ಲಿ ಉದಾಹರಣೆ ಏನು ಕೊಡ್ತಾರೆ ಅಂದರೆ, ರೂಲ್ಸನ್ನು ಯಾರೂ ಉದಾಹರಣೆ ಕೊಡಲ್ಲ. ಏನು ಸರ್ಕಾರದಲ್ಲಿ ರೂಲ್ಸ್ ಇದೆ ಅದು ಉದಾಹರಣೆ ಕೊಡಲ್ಲ. ಏನು ಕೊಡ್ತಾರೆ? ಇಲ್ಲ ಅವ್ರಿಗೆ ಕೊಟ್ಟಿದ್ದೀರಲ್ಲ, ನಮಗೆ ಕೊಡಿ. ಅವ್ರಿಗಾದ್ರೂ ಕೊಡಕ್ಕೆ ಬರುತ್ತೆ, ನಮಗೆ ಆದ್ರೂ ಕೊಡಕ್ಕೆ ಬರಲ್ಲ. ನಾವು ಹೇಳ್ತೀವಿ ಅವ್ರಿಗೆ ಯಾರು ಕೊಟ್ಟು ಹೋಗಿದ್ದಾರೋ ಗೊತ್ತಿಲ್ಲಪ್ಪ ನಮಗೆ, ನಾವು ಇವತ್ತು ಬಂದಿದ್ದೀವಿ, ಕೊಡಕ್ಕೆ ಬರಲ್ಲ ಅಂತ ಹೇಳ್ತೀವಿ. ಯಾಕೆ ಅವ್ರಿಗೆ ಯಾಕೆ ಕೊಟ್ಟಿದ್ದೀರಿ? ಮತ್ತೊಬ್ಬರು ಪ್ರಶ್ನೆ ಬಂತು, ಅವ್ರನ್ನ ಕೆಳಗಿಳಿಸಿ, ಇಲ್ಲ ನನ್ನ ಮೇಲೆ ಏರಿಸಿ. ಅಂದರೆ ಪ್ರಮೋಷನ್ ಕೊಟ್ಟು ಅವ್ರ ಮೇಲೆ ಕೂಡಿಸಿದ್ದೀರಿ, ಅವ್ರು ನನಗಿನ್ನ ಜೂನಿಯರ್, ಅವ್ರನ್ನ ಕೆಳಗಿಳಿಸಿ, ಇಲ್ಲ ನನಗೆ ಪ್ರಮೋಷನ್ ಕೊಡಿ. ಅಂದರೆ ಈ ರೀತಿಯಾಗಿರ್ತಕ್ಕಂತಹ ವಾದಗಳು ಪರಿಹಾರ ಸೂಚಿಸಲಿಕ್ಕೂ ಆಗಲ್ಲ, ಅವರಿಗೆ ಸಮಾಧಾನ ಮಾಡಲಿಕ್ಕೂ ಆಗೋದಿಲ್ಲ. ಇಂತಹ ಪರಿಸ್ಥಿತಿ ವಿಶ್ವವಿದ್ಯಾಲಯದಲ್ಲಿ ನಾವು ಆಗಾಗ ಎದುರಿಸಿದ್ದೀವಿ. ಆದರೂ ಕೂಡ ಎಲ್ಲ ತನಿಖಾ ಸಂಸ್ಥೆಗಳಿಗೂ ಕೂಡ ಇಲ್ಲಿಂದ ಪತ್ರಗಳು ಹೋಗ್ತವೆ. ಸರ್ಕಾರದ ತನಿಖಾ ಸಂಸ್ಥೆಗಳು ಎಷ್ಟಿದ್ದಾವೆ ಅಲ್ಲಿಗೆ ಇಲ್ಲಿಂದ ಎಲ್ಲ ಪತ್ರಗಳು ಹೋಗ್ತವೆ. ಎಲ್ಲ ತನಿಖಾ ಸಂಸ್ಥೆಗಳಿಗೂ ನಾವು ಉತ್ತರವನ್ನು ಕೊಡಬೇಕು. ಈ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯದ ಕುಲಪತಿಗಳು ಯಾವ ತಮ್ಮ ಎಂಪ್ಲಾಯಿಯನ್ನು ಬಿಟ್ಕೊಡ್ತಕ್ಕಂಥವ್ರಲ್ಲ. ಅಯ್ಯೋ ಪಾಪ ಅವ್ರಿಗೆ ತೊಂದರೆ ಆಗುತ್ತೆ ಅಲ್ಲ, ಎಂಪ್ಲಾಯಿಗಳನ್ನು ಅಷ್ಟಾಗಿ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಪ್ರೀತಿಸ್ತಾರೆ ಅನ್ನಲಿಕ್ಕೆ ಇದು ಒಂದು ಉದಾಹರಣೆ. ಯಾವುದೇ ಮುಂಬಡ್ತಿ ವಿಚಾರದಲ್ಲಿ ಬಂದಾಗ ನಾನು ಅದನ್ನು ಸ್ಟಾಪ್ ಮಾಡಿರ್ತೀನಿ, ಇದು ಬೇಡ ಸರ್ ಕೊಡಕ್ಕೆ ಬರೋದಿಲ್ಲ, ಮುಂದೆ ನೋಡೋಣ ಅಂತ. ಇಲ್ಲ, ನಾವು ಹೋದ್ಮೇಲೆ ಮತ್ತೆ 2 ವರ್ಷ ಅವ್ರು ಕಾಯಬೇಕು. ಮತ್ತೆ ಯಾವಾಗ ಬರ್ತಾರೋ ಕುಲಪತಿಗಳು, ಯಾವಾಗ ಪರ್ಮನೆಂಟ್ ಕುಲಪತಿಗಳು ಬರ್ತಾರೋ ಏನೋ. ಹಾಗಾಗಿ ಅವರಿಗೆ ಫೈನಾನ್ಷಿಯಲ್ ಬರ್ಡನ್ ಆಗಬಾರ್ದು, ಅವ್ರಿಗೇನಾದರೂ ಆರ್ಥಿಕ ಸಹಾಯ ಆಗುತ್ತೆ, ಹಾಗಾಗಿ ಕೊಟ್ಬಿಡೋಣ, ನಮಗೆ ತೊಂದರೆ ಆದರೂ ಪರವಾಗಿಲ್ಲ ಅಂತೇಳಿ ಸಾಕಷ್ಟು ಜನರಿಗೆ ಪ್ರಮೋಷನ್ನನ್ನು ಕೊಡಿಸಿರ್ತಕ್ಕಂತಹದ್ದು ಇದೆ. ಒಟ್ಟಾರೆಯಾಗಿ ಮಾನ್ಯ ಕುಲಪತಿಗಳು ನಾವು ಹೇಳಿದಂತೆ, ಶರಣರು ಹೇಳುವಂತೆ, ಲೇಸೆನಿಸಿ 5 ದಿನ ಬದುಕಿದಡೇನು, ಲೇಸೆನಿಸಿ 4 ದಿನ ಬದುಕಿದಡೇನು, ಲೇಸೆನಿಸಿ 3 ದಿನ ಬದುಕಿದಡೇನು, ಲೇಸೆನಿಸಿ 2 ದಿನ ಬದುಕಿದಡೇನು, ನಮ್ಮ ಕೂಡಲ ಸಂಗನ ಶರಣರ ಲೇಸೆನಿಸಿ 1 ದಿನ ಬದುಕಿದರೆ ಸಾಕು ಅನ್ನುವಂತೆ ಸಮನ್ವಯತೆಯನ್ನು ಸಾಧಿಸಿ ವಿಶ್ವವಿದ್ಯಾಲಯವನ್ನು ಶೈಕ್ಷಣಿಕವಾಗಿ ಆಡಳಿತಾತ್ಮಕವಾಗಿ ಒಂದು ಸಮನ್ವಯತೆ, ಒಂದು ಬ್ಯಾಲೆನ್ಸಿಂಗ್ ಇದರಲ್ಲಿ ಕೊಂಡೊಯ್ದಿದ್ದಾರೆ. ಆ ಬ್ಯಾಲೆನ್ಸಿಂಗ್ ಥಿಯರಿ ಏನಿದೆಯಲ್ಲ, ಅವರು 4 ವರ್ಷದ ಆಡಳಿತ ಮುನ್ನಡೆಸಿಕೊಂಡು ಬರುವಂತೆ ಆಗಿದೆ. ಅವರು ಯಾರೊಂದಿಗೂ ಕೂಡ ಸಿಟ್ಟನ್ನು ಮಾಡಿಕೊಂಡವರಲ್ಲ, ಯಾರೊಂದಿಗೂ ಕೂಡ ಅವರು ಅಧಿಕಾರವನ್ನು ಜಾಸ್ತಿ ದರ್ಪವನ್ನು ತೋರಿದವರೂ ಅಲ್ಲ. ಹಾಗಾಗಿ ಹಾರಾಡುವವರು ಹಾರಾಡಲಿ, ಓಡಾಡುವವರು ಓಡಾಡಲಿ, ತೆವಳುವವರು ತೆವಳಲಿ, ನಾನು ಮಾತ್ರ ನಿಧಾನವಾಗಿ ನಡೆದುಕೊಂಡು ಹೋಗುವವನು ಅನ್ನೋ ರೀತಿಯಲ್ಲಿ ಅವರು ಇವತ್ತಿಗೂ ಕೂಡ ನಿಧಾನವಾಗಿ ನಡೆದಾಡಿ 4 ವರ್ಷವನ್ನು ಪೂರೈಸಿ ವಿಶ್ವವಿದ್ಯಾಲಯವನ್ನೂ ಕೂಡ ಒಂದು ಸಮಸ್ಥಿತಿಯಲ್ಲಿ ಇಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ ಅಭಿನಂದನಾ ಸಮಾರಂಭದ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಡಾಕ್ಟರ್ ಎ ಚೆನ್ನಪ್ಪ ಕುಲಸಚಿವರು, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಕುಲಪತಿಗಳಿಂದ ಇವರಿಗೆ ಸನ್ಮಾನ. ಇನ್ನು ಮುಂದೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರೊಫೆಸರ್ ನಿಜಲಿಂಗಪ್ಪ ಮಟ್ಟಿಹಾಳ್ ಕುಲಸಚಿವರು, ಮೌಲ್ಯಮಾಪನ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವರಿಂದ ಮಾತು. ಪ್ರತಿಯೊಬ್ಬರು ವಿಶ್ವವಿದ್ಯಾಲಯದ ವರಿಷ್ಠರಾಗಿ
ಕುಲಪತಿಗಳಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗ್ತಕ್ಕಂಥ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯ ಮತ್ತು ನಾಡಿನ ಜನತೆ ಎಲ್ಲವೂ ಸೇರಿ ಅವರನ್ನು ಅಭಿನಂದಿಸುವಂಥ ವೇದಿಕೆ. ಆ ಕಾರಣಕ್ಕಾಗಿ ಇದು ಭಾಳ ಮಹತ್ವದ ಮತ್ತು ಪವಿತ್ರವಾದಂಥ ವೇದಿಕೆ. ಈ ಪವಿತ್ರ ವೇದಿಕೆಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಪರಮ ಪೂಜ್ಯರ ಚರಣಕಮಲಗಳಲ್ಲಿ ಎದೆಯೊಲವಿನಿಂದ ಶಿರಬಾಗಿ ನಮಸ್ಕರಿಸುತ್ತಾ, ಈ ವೇದಿಕೆಯ ಮೇಲೆ ನಾವು ವಿದ್ಯಾರ್ಥಿ ದಿಸೆಯಿಂದ ನನಗೆ ತಿಳುವಳಿಕೆ ಬಂದಾಗಿನಿಂದ ನಾಡಗೌಡರ ವ್ಯಕ್ತಿತ್ವವನ್ನು ಗಮನಿಸಿದ್ದೇನೆ, ಗ್ರಹಿಸಿದ್ದೇನೆ, ಗೌರವಿಸಿದ್ದೇನೆ. ನನ್ನಂಥ ಅನೇಕರ ಗೌರವಕ್ಕೆ ಪಾತ್ರರಾದಂಥ ಮತ್ತು ನಮ್ಮ ಮಾನ್ಯ ಕುಲಪತಿಗಳು ಈ ಎತ್ತರಕ್ಕೆ ಬೆಳೀಲಿಕ್ಕೆ ಆರಂಭದ ದಿನಗಳಲ್ಲಿ ಅವರ ಪ್ರತಿಭೆಗೆ ನೀರೆರೆಯಲು ಕಾರಣರಾದಂಥ ಹಿರಿಯರಾದಂಥ ನಾಡಗೌಡವರೇ, ಈ ವೇದಿಕೆ ಮೇಲೆ ನಮ್ಮೊಂದಿಗೆ ಕೆಲಸವನ್ನು ಮಾಡಿ ಇತ್ತೀಚೆಗಷ್ಟೇ ದಾವಣಗೆರೆ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾಗಿ ಅಧಿಕಾರ ವಹಿಸಿಕೊಂಡಿರತಕ್ಕಂಥ ಪ್ರೊಫೆಸರ್ ಬಿ ಡಿ ಕುಂಬಾರ್ ಅವರೇ, ಈ ವೇದಿಕೆ ಮೇಲೆ ನವವಧುವರರಂತೆ ರಾರಾಜಿಸ್ತಕ್ಕಂಥ ಗುಡಿಸಿ ದಂಪತಿಗಳೇ, ಎಲ್ಲ ಕಾರ್ಯಕ್ರಮವನ್ನು ಒಟ್ಟುಗೂಡಿಸಿ ಮಾಡಿದಂಥ ನನ್ನ ಪೂಜ್ಯ ಗುರುಗಳಾದಂಥ ರಾಜೂರವರೇ, ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರಾದಂಥ ಚೆನ್ನಪ್ಪ ಅವರೇ, ಹಣಕಾಸು ಅಧಿಕಾರಿಗಳಾದಂಥ ಕೃಷ್ಣಮೂರ್ತಿಯವರೇ, ಈ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಸಿಂಡಿಕೇಟ್ ಮಹಾಸಭೆಯ ಸದಸ್ಯರೇ, ಎಲ್ಲ ಪ್ರಾಧ್ಯಾಪಕರೇ ಮತ್ತು ರಘು ಅಕ್ಮಂಚಿಯವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯರು, ನಿಮ್ಮ ಎಲ್ಲರಿಗೂ ನಮಸ್ಕಾರಗಳು. ಗುಡಿಸಿ ಸರ್ ಬಗ್ಗೆ ಒಂದು ಮಾತು ಹೇಳಿದರೆ ನನ್ನ ಮಾತುಗಳು ಮುಗಿತಾವ ಅಂತ ಅಂದ್ಕೊಂಡಿನಿ ನಾನು. ಪ್ರೊಫೆಸರ್ ಗುಡಿಸಿ ಸರ್ ಅವರು ನಿಜವಾಗಲೂ ಭಾಳ ದೊಡ್ಡ ಅದೃಷ್ಟವಂತರು. ಬಹುಶಃ ಭಾಳ ಜನರ ಜೀವನದಲ್ಲಿ ಇಂಥ ಅದೃಷ್ಟ ಕೂಡಿ ಬರುವುದು ಅಪರೂಪ. 1982ರಲ್ಲಿ ಕನ್ನಡ ನಾಡಿನ ಗಡಿಯಿಂದ ಪ್ರತಿಭೆಯ ಕಿಡಿಯೊಂದು ಬೆಳಕಾಗಿ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಕಲಗೌಡ ಅವರು ರಸಾಯನಶಾಸ್ತ್ರದ ವಿಭಾಗದಲ್ಲಿ ಪ್ರವೇಶಕ್ಕೆ ತಮ್ಮ ಪ್ರಮಾಣ ಪತ್ರಗಳನ್ನು ಹಿಡಿದುಕೊಂಡು ಸರದಿಯಲ್ಲಿ ನಿಂತಂಥ ಒಬ್ಬ ಹುಡುಗ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ನಿವೃತ್ತಿ ಆಗ್ತಾರಂತ ಹೇಳಿದರೆ ಇದು ಅದೃಷ್ಟ ಎನ್ನಲಾರದು ಇನ್ನೇನು ಹೇಳಬೇಕು. ಇದಕ್ಕೆ ಬಹಳ ದೊಡ್ಡ ಅದೃಷ್ಟ. ಈ ಅವಕಾಶದ ಹಿಂದೆ ಅವರ ತಂದೆ ತಾಯಿಯ ಆಶೀರ್ವಾದ, ಗುರು ಹಿರಿಯ ಮಾರ್ಗದರ್ಶನ, ಆತ್ಮೀಯರ ಸಲಹೆಯ ಸೂಚನೆಗಳು ಎಲ್ಲವೂ ಅವರಿಗೆ ಬಹಳ ಪ್ರೀತಿಯ ಕಡಲಾಗಿ ಉಕ್ಕಿವೆ. ಯಾಕೆ ನಾನು ಮತ್ತೆ ಮತ್ತೆ ಹನಿ ಕಡಲ ಹೇಳ್ತೇನೆ ಅಂತ ಹೇಳಿದರೆ, ಅವರು ರಸಾಯನಶಾಸ್ತ್ರ 82ರಲ್ಲಿ ರಸಾಯನಶಾಸ್ತ್ರದ ಪ್ರಯೋಗಾಲಯದಲ್ಲಿ ಒಂದು ಹನಿಯಾಗಿ ಕೂಡಿಕೊಂಡಂಥ ಗುಡಿಸಿಯವರು ಕಡಲಾಗಿ ತುಂಬಿ ನಿಲ್ತಾರೆ. ಬಹುಶಃ ಗುಡಿಸಿ ಸರ ವ್ಯಕ್ತಿತ್ವಕ್ಕೆ ನಾನೇ ಭಾಳ ಹಿಂದೆ ಬರೆದಂಥ ಒಂದು ಕವಿತೆ ಒಂದು ಹನಿಯ ಸ್ವಗತ ಅಂತನ್ನುವಂಥ ಪದ್ಯ ತುಂಬ ಅವರ ಬದುಕಿಗೆ ಅನ್ವಯಿಸುವುದಂತ ನಾನು ಭಾವಿಸ್ಕೊಂಡಿದ್ದೇನೆ. ಆ ಕವಿತೆ ಹೇಳಿಬಿಟ್ರೆ ಗುಡಿಸಿ ಸರ್ ಬಗ್ಗೆ ಮಾತನಾಡಿದಾಗೆ ಅಂತ ನಾನು ಅಂದ್ಕೊಂಡಿದ್ದೇನೆ. ತುಂಬಿದ ಮೋಡದಿಂದ ಉದುರಿದ ಒಂದು ಸಣ್ಣ ಹನಿ ನಾನು, ನನ್ನದೇ ಆದ ಅಸ್ತಿತ್ವ ಇದ್ದರೂ ಸಂರಕ್ಷಿಸಿಕೊಳ್ಳುವ ಶಕ್ತಿ ನನಗಿಲ್ಲ. ಅದಕ್ಕೆ ಕೂಡಿ ಹರಿಯುತ್ತೇನೆ, ರಾಡಿಯಾಗುತ್ತೇನೆ, ತಿಳಿಯಾಗಿ ಹಳ್ಳ ಹೊಳೆ ಸೇರಿ ಶಕ್ತಿ ಪಡೆಯುತ್ತೇನೆ. ಸಾಗರದತ್ತ ಸಾಗುವ ಹಂಬಲ ನನಗೆ, ಹಲವು ಹನಿಗಳ ಬೆಂಬಲ ಚಲನೆಗೆ, ಕಿರಿದಾಗಿ ಹಿರಿದಾಗಿ ಹರಿದು ಸಾಗರ ಸೇರುತ್ತೇನೆ, ಕೊನೆಗೊಮ್ಮೆ ಸಾಗರವೇ ನಾನಾಗುತ್ತೇನೆ. ಬೆಳಗಾವಿ ವಿಭಾಗದಿಂದ ರಸಾಯನಶಾಸ್ತ್ರ ವಿಭಾಗಕ್ಕೆ ಒಂದು ಸಣ್ಣ ಹನಿಯಾಗಿ ಬಂದು ಸೇರ್ಪಡೆಯಾದಂಥ ಗುಡಿಸಿಯವರು, ಒಂದು ಹನಿ ಕಾದು ಕಲ್ಲಿನ ಮೇಲೆ ಬಿದ್ದರೆ ಆ ಬಿದ್ದ ಕ್ಷಣದಲ್ಲಿ ಎಲ್ಲಿ ಬಿತ್ತು ಅಂತ ಗುರುತಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ, ಆವಿಯಾಗಿ ಆರಿ ಹೋಗಿಬಿಟ್ಟಿರ್ತದೆ. ಮಣ್ಣಿನಲ್ಲಿ ಬಿದ್ದರೆ ಹಿಂಗೆ ಹೋಗಿರ್ತೈತಿ.
ಆದರೆ ಗುಡಿಸಿ ಅವರು ಬಿದ್ದಿದ್ದು ವಿದ್ವತ್ತಿನ ಪ್ರಯೋಗಾಲಯದ ನಳಕೆಯಲ್ಲಿ. ರಸಾಯನಶಾಸ್ತ್ರದ ಪ್ರಯೋಗಾಲಯದಲ್ಲಿ ಬಿದ್ದಂಥ ಗುಡಿಸಿಯವರು ಒಂದು ಹನಿ ಹೇಗೆ ಕಡಲಾಗಿ ತನ್ನನ್ನು ರೂಪಿಸಿಕೊಳ್ಳಿಕ್ಕೆ ಸಾಧ್ಯವೋ ಹಾಗೆ ಗುಡಿಸಿಯವರು ತಮ್ಮ ವ್ಯಕ್ತಿತ್ವವನ್ನು ಸಾಗರ ಸದೃಶವಾಗಿ ಬೆಳೀಲಿಕ್ಕೆ ಬಹಳ ದೊಡ್ಡ ಶ್ರಮವನ್ನು ಹಾಕಿದ್ದಾರೆ. ಅದಕ್ಕೆ ನಾ ಹೇಳಿದ್ನಲ್ಲ ಆರಂಭದಲ್ಲಿ, ಅದೃಷ್ಟ ಅನ್ನೋದು ಬಹಳ ಮುಖ್ಯ. ಅದು ಎಲ್ಲರ ಪ್ರೀತಿಯ ಕಡಲಾಗಿ ನಿನ್ನೆಯಿಂದ ನೋಡ್ತೀವಿ ನಾವು. ಈ ವೇದಿಕೆ ಮೇಲೆ ಆ ಪ್ರೀತಿ ಹೇಗಂತ ಹೇಳಿದರೆ, ಹೋಳಿಗೆಯಾಗಿ, ಹುಗ್ಗಿಯಾಗಿ, ಪ್ರೀತಿಯ ಬುಗ್ಗಿಯಾಗಿ, ವಿಜ್ಞಾನದ ರಸಾಯನದ ಸುಗ್ಗಿಯಾಗಿ 2 ದಿನಗಳಿಂದ ಆ ಪ್ರೀತಿ ಈ ವೇದಿಕೆ ತುಂಬ ಹರಿದಾಡ್ತಾ ಇದೆ ಪಾದರಸದ ಹಾಗೆ. ಇದು ಪ್ರೊಫೆಸರ್ ಗುಡಿಸಿಯವರ ವ್ಯಕ್ತಿತ್ವಕ್ಕೆ ದಕ್ಕಿದಂಥ ಅದೃಷ್ಟ. ಇದು ಎಲ್ಲರಿಗೂ ದಕ್ಕುವುದಿಲ್ಲ. ಎಷ್ಟು ಪ್ರೀತಿ! ಕರ್ನಾಟಕ ವಿಶ್ವವಿದ್ಯಾಲಯ ಅವರ ಕುಟುಂಬದ ಸದಸ್ಯರಿಂದ ಆದಿಯಾಗಿ ಕರ್ನಾಟಕ ವಿಶ್ವವಿದ್ಯಾಲಯ, ಕನ್ನಡ ನಾಡಿನ ಜನತೆ ನಿನ್ನೆಯಿಂದ ಪ್ರೊಫೆಸರ್ ಗುಡಿಸಿಯವರ ಮೇಲೆ ಪ್ರೀತಿ ಮತ್ತು ಅಂತಃಕರಣೆಯನ್ನು ದಾರಿ ಎರೀತಾ ಇದ್ದಾರೆ. ಇಡೀ ನಾಡಿನ ಮತ್ತು ವಿಶ್ವವಿದ್ಯಾಲಯದ ಜನರ ಪ್ರೀತಿಗೆ ಪಾತ್ರ ಆಗುವುದಂತ ಹೇಳಿದ್ರೆ ಸುಮ್ಮನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರ ಹಿಂದೆ ಭಾಳ ದೊಡ್ಡದಂಥ ಜನರನ್ನು ಪ್ರೀತಿಸುವ, ಜನರನ್ನು ಗೌರವಿಸುವ ಎಲ್ಲವೂ ಮನಸ್ಸುಗಳು ಗುಡಿಸಿಯವರಲ್ಲಿ ನಾವು ಕಂಡಿದ್ದೇವೆ. ಅನೇಕ ಸಂದರ್ಭದಲ್ಲಿ ಗುಡಿಸಿ ಸರ್ ಯಾವತ್ತೂ ತಾಳ್ಮೆಯನ್ನು ಕಳೆದುಕೊಳ್ಳುವುದಿಲ್ಲ. ಅವರು ಅತ್ಯಂತ ತಾಳ್ಮೆಗೆ ಇನ್ನೊಂದು ಹೆಸರು ಪ್ರೊಫೆಸರ್ ಗುಡಿಸಿ ಸರ್ ಅವರು. ಎಂಥ ಸಂದರ್ಭದಲ್ಲೂ ತಂಪಿನ ತಾಣವಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದನ್ನು ನಾನು ಕಂಡಿದ್ದೇನೆ ಅವರಲ್ಲಿ. ಬಹುಶಃ ನಮ್ಮ ವಿಶ್ವವಿದ್ಯಾಲಯದ ಅಪರೂಪದ ಕುಲಪತಿಗಳ ಸಾಲಿನಲ್ಲಿ ಗುಡಿಸಿಯವರು ಒಬ್ಬರು ನಿಲ್ತಾರೆ. ಇಡೀ ವಿಶ್ವವಿದ್ಯಾಲಯವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ರೀತಿ, ಅವರ ಆಡಳಿತ ನಮಗೆಲ್ಲ ಮಾದರಿ. ಅವರು ಒಳ್ಳೆಯದನ್ನು ಕೇಳಿ ಹೃದಯ ಚಿಪ್ಪಿನಲ್ಲಿ ಜೋಪಾನವಾಗಿ ಇಟ್ಕೊಳ್ತಾರೆ. ಒಳ್ಳೆಯದನ್ನು ಯಾರು ಹೇಳ್ತಾರೆ? ಇನ್ನು ಕೆಲವರು ಹೇಳೋರು ಇರ್ತಾರಲ್ಲ, ಈ ಕಡೆ ಕೇಳಿ ಈ ಕಡೆ ಬಿಡ್ತಿರ್ತಾರೆ. ಎಷ್ಟೋ ಸಂದರ್ಭದಲ್ಲಿ ನಾವು ಹೆಚ್ಚಿನ ಸಮಯವನ್ನು, ನಮ್ಮ ದಿನದ ಅರ್ಧದಷ್ಟು ಸಮಯ ಮಾನ್ಯ ಕುಲಪತಿಗಳ ಕಚೇರಿಯಲ್ಲಿ ಕಳೀತಿರ್ತೀವಿ ನಾವು ಮತ್ತು ಕುಲಸಚಿವರು. ಎಲ್ಲ ನಮನೆಯ ಮಾತುಗಳನ್ನು ಹೇಳುವಂಥ ಜನಗಳು ಕುಲಪತಿಗಳ ಹತ್ತಿರ ಬರ್ತಿರ್ತಾರೆ. ಭಾಳ ಸಾವಧಾನದಿಂದ, ಎಂದೂ ಕೂಡ ಅವರಿಗೆ ಎತ್ತರದ ದನಿಯಲ್ಲಿ ಮಾತನಾಡಿದವರೆಲ್ಲ, ತುಂಬ ಸೌಜನ್ಯಶೀಲರು. ಅಂಥ ಸೌಜನ್ಯಶೀಲ ವ್ಯಕ್ತಿಗೆ ಇವತ್ತು ಇಡೀ ವಿಶ್ವವಿದ್ಯಾಲಯ ಮತ್ತು ನಾಡಿನ ಜನತೆ ಅವರನ್ನು ಗೌರವಿಸ್ತಾ ಇದೆ. ಆ ಗೌರವದ ಪಾತ್ರಕ್ಕೆ ಅವರು ಇವತ್ತು ಎಲ್ಲ ನಮ್ಮ ವಿಶ್ವವಿದ್ಯಾಲಯದ ಸನ್ಮಾನವನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದಾರೆ. ಒಂದು ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಸಾಕ್ರಿ? ಒಂದೇ ಇಂಥದ್ದೊಂದು ಸನ್ಮಾನವನ್ನು ಮಾಡಬೇಕನ್ನುವಂಥ ಸಂದರ್ಭದಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಬೀಳ್ಕೊಡು ಸಮಾರಂಭಕ್ಕೆ ಒಂದು ಆಮಂತ್ರಣ ಪತ್ರಿಕೆ ನನಗೆ ಪೋಸ್ಟ್ ಬಂದಿತ್ತು. ನಾನು ಮಾನ್ಯ ಕುಲಪತಿಗಳ ಕಚೇರಿಗೆ ಒಂದು ಕಡತ ಅನುಮೋದನೆಗೆ ತೆಗೆದುಕೊಂಡು ಹೋಗಬೇಕಾಗಿತ್ತು. ಆ ಕುಲಪತಿಗಳಿಗೆ ನೆನಪಿರಬೇಕು. ಆ ಆಮಂತ್ರಣವನ್ನು ತೆಗೆದುಕೊಂಡು ಹೋಗಿ ಕೊಟ್ಟೆ ಅವರಿಗೆ. ನನಗೂ ಬಂದೈತಿ ಅಂತ ಹೇಳಿದರು. ಆಮೇಲೆ ನಾನು ಹೇಳಿದೆ, ಸರ್ ನಿಮಗೂ ಹೀಗೆ ಮಾಡಬೇಕು ಅಂತ ಹೇಳಿದೆ. ಸುಮ್ಮನೆ ಕೂತ್ರವ್ರು, ಏನು ಮಾತಾಡಲಿಲ್ಲ. ಹಾಗೆ ಮತ್ತೆ 2-3 ತಿಂಗಳು ಕಳೆದಿವಿ ನಾವು. ಆಮೇಲೆ ಒಬ್ಬರಿಗೆ ನನಗೆ ಇವರು ಮಾತು ಕೇಳೋದಿಲ್ಲ ಅಂತೇಳಿ ಅವ್ರ ಡಿಪಾರ್ಟ್ಮೆಂಟ್ ಚೇರ್ಮನ್ ರವಿ ಕಾಂಬಳೆ ಅವ್ರನ್ನ ಕೂಡಿಸ್ಕೊಂಡ್ವಿ, ತುವಾರ್ ಅವ್ರು ಕೂಡಿಸ್ಕೊಂಡ್ವಿ. ಎಲ್ಲರೂ ಸೇರಿ ಬೆನ್ನು ಹತ್ತಿದಾಗ 1-1.5 ತಿಂಗಳು ಬಿಟ್ಟು ಬರಿಗಣ್ಣಿನಿಂದಲೂ ಕಾಣಲಿಕ್ಕೆ ಸಾಧ್ಯವಾಗದಷ್ಟು ಸಣ್ಣ ಅಕ್ಷರಗಳಲ್ಲಿ ಒಂದು 10-12 ಜನರನ್ನ ಹೆಸರು ಬರೆದ್ರು. ಅವ್ರು ಬರೆಯೋದು ಭಾಳ ಒಂದು 10-12 ಜನರು ಬರೋದು ಹೆಸರು ಬರೆದ್ರು. ಮತ್ತೆ ನಾವೆಲ್ಲ ಪದೇ ಕೇಳಿದಾಗ ಒಂದಿಷ್ಟು ಹೆಸರುಗಳು ಕೊಟ್ಟರು. ಆ ಹೆಸರುಗಳಿಗೆ ಮತ್ತೆ ಹೆಸರುಗಳು ಸೇರಿದು. ಇಡೀ ವಿಶ್ವವಿದ್ಯಾಲಯ ನಾವೇನೋ ಆರಂಭದಲ್ಲಿ ಮಾತಾಡಿದ್ವಿ, ಆದರೆ ಇದನ್ನು ಹೆಗಲ ಮೇಲೆ ಹೊತ್ತು
ಈ ಕಾರ್ಯಕ್ರಮವನ್ನು ಇಷ್ಟೊಂದು ಅಂದವಾಗಿ ಆಗು ಮಾಡಿದ್ದಾರಲ್ಲ ಎಲ್ಲ ಸ್ನೇಹಿತರು, ಒಬ್ಬರಲ್ಲ, ಅವ್ರನ್ನೆಲ್ಲ ನಿಜವಾಗ್ಲೂ ನಾವು ನೆನೆಸ್ಬೇಕು. ಭಾಳ ಶ್ರಮಪಟ್ಟಾರೆ. ಅವತ್ತೇನು ಕುಲಪತಿಗಳ ಹೆಸರು ಬರೆದು ಕೊಟ್ಟಿದ್ದಾರಲ್ಲ ಅವರೆಲ್ಲರಿಗೂ ನಾಲ್ಕು ಬೇರೆ ಬೇರೆ ಜವಾಬ್ದಾರಿಗಳಿದ್ದು. ರಾತ್ರಿ ಬೆಳಗ್ಗೆ 9-10 ಗಂಟೆಗೆ ಬಂದರೆ 8-9 ಗಂಟೆಗೆ ಮನೆಗೆ ಹೋಗ್ತಿದ್ರು ಎಲ್ಲರೂ. ಅವ್ರನ್ನ ಕೂಡಿಸೋದಕ್ಕೆ ಕಷ್ಟ ಆಗಿತ್ತು. ಆದರೂ ಎಲ್ಲ ಕೆಲಸಗಳ ಮಧ್ಯದಲ್ಲಿ ಪ್ರೊಫೆಸರ್ ಗುಡಿಸಿಯವರ ಮೇಲಿನ ಪ್ರೀತಿಗಾಗಿ ಇಂಥೊಂದು ಅದ್ಭುತವಾದಂಥ ಸಮಾರಂಭವನ್ನು ಮಾಡಿದ್ದಾರೆ. ಸತ್ಕಾರ್ಯವನ್ನು ಮಾಡಿದವರಿಗೆ ಸನ್ಮಾನ ಮಾಡುವಂಥದ್ದು ನಮ್ಮ ಭಾಳ ದೊಡ್ಡದಾದಂಥ ಪರಂಪರೆ. ಆ ಪರಂಪರೆಗೆ ಇವತ್ತು ಈ ವೇದಿಕೆ ಮೇಲೆ ಅದು ಭಾಳ ಸಾರ್ಥಕವಾಗಿ ಒಬ್ಬರು ಇದೆ ಅನ್ನುವಂಥ ಮಾತನ್ನು ಹೇಳ್ತಾ, ಕುಲಪತಿಗಳು ಇನ್ನೇನು ನಿವೃತ್ತಿ ಆಗ್ತಾರೆ, ಮತ್ತೆ ಇಂಥ ಕೆಲಸ ಮಾಡಲಿಕ್ಕೆ ಅವರಿಗೆ ಬೇರೆ ಅವಕಾಶಗಳ ಇದ್ದಾವ ಅನ್ನುವಂಥ ಮಾತನ್ನು ನಾವೆಲ್ಲವೂ ಅವರಿಗೆ ಕೈಗೂಡಲಿ, ನೆರವೇರಲಿ ಅಂತೇಳಿ ತಮ್ಮೆಲ್ಲರ ಪರವಾಗಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸಿ ನಮಸ್ಕಾರಗಳು. ಅರವತ್ತರ ಅರಿವಿಂದ ಸುರಿಸುತ್ತ ಮಕರಂದ ಪರಿಮಳವ ಬೀರಿ ನೂರರೆಡೆ ನಡೆಯುವುದೇ ಪರತರ ಆನಂದ ಎನ್ನುವ ಹಿನ್ನೆಲೆಯಲ್ಲಿ ಮಾನ್ಯ ಕುಲಪತಿಗಳ KB ಗುಡ್ಸಿಯವರ ಕುರಿತು ಕಾವ್ಯಾತ್ಮಕವಾಗಿ ಮಾತನಾಡಿದಂತಹ ಪ್ರೊಫೆಸರ್ ನಿಜಲಿಂಗಪ್ಪ ಮಟ್ಟಿಹಾಳ ಕುಲಸಚಿವರು, ಮೌಲ್ಯಮಾಪನ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ, ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಪ್ರೊಫೆಸರ್ ನಿಜಲಿಂಗಪ್ಪ ಮಟ್ಟಿಹಾಳ ಅವರಿಗೆ ಕುಲಪತಿಗಳಿಂದ ಗೌರವ ಸನ್ಮಾನ. ಇನ್ನು ಮುಂದೆ ಪ್ರೊಫೆಸರ್ ಸಿ ಕೃಷ್ಣಮೂರ್ತಿ, ಹಣಕಾಸು ಅಧಿಕಾರಿಗಳು, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ, ಇವರಿಂದ ಮಾತುಗಳು. Center of attraction, Professor KB Gudsi sir, Madam Gudsi sir, my beloved teacher, Professor B.D. Kumbar sir, Nadgoda sir, our registrar Channappa sir, Professor Mattiyal, our registrar evaluation, Rajur sir, and everyone present here. Already it's too late, but I would like to share a few things of my association with Professor KB Gudsi sir. Today I feel I'm very happy to be a part of this great occasion of my life, because two persons are on the dais who have changed my life. First person is Professor B.D. Kumbar sir, who was my teacher, my guide and my mentor in the department. And later on, for the last 4 years, I have worked under the leadership of Professor Gudsi sir. These 4 years have entirely changed my dimensions of my life. So I have learned many things under the leadership of, working under the leadership of Professor Gudsi sir. And I have my own observations on Professor Gudsi sir. Particularly, what I feel is Gudsi sir is not a normal thinker. He is a critical thinker. Whenever we approached with any kind of a problem, he would not look at the problem from a single angle. He would look at the problem from many dimensions and finally come up with a concrete solution. That is why he was able to resolve many long standing problems of our university. This is what I feel. It is the inherent character of Professor Gudsi sir which has raised him to this level. And by outlook, Professor Gudsi sir is very soft, but mentally is very tough. Because I have that experience, particularly during the time of crisis, maybe strikes and agitations. I feel I have seen Gudsi sir, he never lost his temper or never got angry. He would resolve the problems very tactfully
probably the problems would end up with a win-win situation. And his working ability, there are no words. Once I had a great experience, which I would like to share. As Professor B.D. Kumar sir said, that our university is facing a lot of financial problems, but he has put in a lot of efforts, but still the problem pertains. Once I had been to Bangalore with Professor Goodsi sir for the financial support from the government. So morning, we left the Kumar Kripa at 9:30, and Professor Goodsi sir was so, had so much of zeal that we had to move from door to door and pillar to pillar, from morning to evening. And even though I am much younger than Professor Goodsi sir, I was totally exhausted, but still Goodsi sir did not lose his energy, because that was the concern he had for our university. And he has that never quit till the end attitude. That is what has made Goodsi sir such a personality. So under his leadership, I have learned many things, and altogether I am a different person today because of his guidance and the experience I have gained working under his leadership. Of course, there are many things what I can share, and I have shared in my note that is in the felicitation volume. So it's high time. I feel I shall remain ever thankful for Goodsi sir, for his blessings, for his guidance. And I wish Goodsi sir and his family very happy, prosperous retired life, and I wish Goodsi sir very good luck for his future endeavors. Thank you all. ಪ್ರೊಫೆಸರ್ ಶ್ರೀ ಕೃಷ್ಣಮೂರ್ತಿ ಹಣಕಾಸು ಅಧಿಕಾರಿಗಳು, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವರಿಗೆ ಧನ್ಯವಾದಗಳು. ಕುಲಪತಿಗಳಿಂದ ಇವರಿಗೆ ಸನ್ಮಾನ. ಪ್ರೊಫೆಸರ್ ಕೆ.ಬಿ. ಗುಡಸಿ ಅಭಿನಂದನಾ ಸಮಿತಿಯಿಂದ ಪ್ರೊಫೆಸರ್ ಕೆ.ಬಿ. ಗುಡಸಿ ಅವರಿಗೆ ಭಿನ್ನವತ್ತಳೆ ಸಮರ್ಪಣೆ. ಡಾಕ್ಟರ್ ಸಿ.ಎಂ. ಕುಂದಗೋಳ್, ಸಂಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವರಿಂದ ಭಿನ್ನವತ್ತಳೆ ವಾಚನ. ಪ್ರೊಫೆಸರ್ ಕೆ.ಬಿ. ಗುಡಸಿ ದಂಪತಿಗಳಿಗೆ ಡಾಕ್ಟರ್ ಕೆ.ಬಿ. ಗುಡಸಿ ಅವರು ಅವರ ವೃತ್ತಿಯನ್ನು ಆರಂಭಿಸಿದ ಬಾಗಲಕೋಟೆಯ ಬಸವೇಶ್ವರ ವಿಜ್ಞಾನ ಮಹಾವಿದ್ಯಾಲಯದ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ವತಿಯಿಂದ ಆಡಳಿತಗಾರರಾದ ಡಾಕ್ಟರ್ ವಿಜಯಕುಮಾರ್ ಕಟಗಿಹಳ್ಳಿ ಮಠ ಹಾಗೂ ಅವರ ಆಪ್ತರಿಂದ ಸನ್ಮಾನ. ಭಿನ್ನವತ್ತಳೆಯ ವಾಚನ. ಡಾಕ್ಟರ್ ಆರ್.ಟಿ. ಪಾಟೀಲ್ ದಂಪತಿಗಳು ವೇದಿಕೆ ಮೇಲೆ ಬರಬೇಕು.
ಭಿನ್ನವ ತಳಿಯ ವಾಚನ. ಪ್ರೊಫೆಸರ್ ಕಲಗೌಡ ಬಸಪ್ಪ ಗುಡಿಸಿ ಕೃಷಿಕ ಕುಟುಂಬದಲ್ಲಿ ಹುಟ್ಟಿದ ತಾವು ಪ್ರತಿಭೆ ಹಾಗೂ ಸ್ವಪ್ರಯತ್ನದಿಂದ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಎತ್ತರದ ಸಾಧನೆಯನ್ನು ಮಾಡಿದವರು. ಕುರುಣಿ, ಸಂಕೇಶ್ವರ, ಬೆಳಗಾವಿ ಮತ್ತು ಧಾರವಾಡಗಳಲ್ಲಿ ಅಧ್ಯಯನ ಮಾಡಿದ ತಾವು ಅಧ್ಯಾಪಕರಾಗಿ ವೃತ್ತಿ ಜೀವನ ನಡೆಸಿದ ತಾವು ಅನಂತರ ಕರ್ನಾಟಕ ವಿಶ್ವವಿದ್ಯಾಲಯದ ರಸಾಯನಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಗಣನೀಯ ಸೇವೆ ಸಲ್ಲಿಸಿದಿರಿ. ಜೊತೆಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಅನೇಕ ಆಡಳಿತಾತ್ಮಕ ಹುದ್ದೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದಿರಿ. ಅಲ್ಲದೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದ 120ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದಿರಿ ಹಾಗೂ 24 ವಿದ್ಯಾರ್ಥಿಗಳಿಗೆ ಸಮರ್ಥ ಸಂಶೋಧನಾ ಮಾರ್ಗದರ್ಶನವನ್ನು ನೀಡಿದಿರಿ. ತಮ್ಮ ಸಂಶೋಧನಾ ಕಾರ್ಯವನ್ನು ಮನ್ನಿಸಿದ ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಬೆಂಗಳೂರು ತಮ್ಮನ್ನು ಆನರರಿ ಫೆಲೋ ಎಂದು ಗೌರವಿಸಿದೆ. ಉತ್ತರ ಕರ್ನಾಟಕದಲ್ಲಿ ವಿಜ್ಞಾನದ ಬಗೆಗೆ ಪ್ರಾಯೋಗಿಕವಾಗಿ ತಿಳುವಳಿಕೆ ನೀಡಲು ಕರ್ನಾಟಕ ಸರ್ಕಾರದಿಂದ ಸ್ಥಾಪಿತವಾಗಿರುವ ಧಾರವಾಡ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ನಿರ್ದೇಶಕರಾಗಿ ಅದನ್ನು ವ್ಯವಸ್ಥಿತವಾಗಿ ಕಟ್ಟಿ ಬೆಳೆಸಿದರೆ ಈ ಮೂಲಕ ವಿದ್ಯಾರ್ಥಿಗಳಲ್ಲಿ ಮತ್ತು ಸಾರ್ವಜನಿಕರಲ್ಲಿ ವಿಜ್ಞಾನದ ಬಗ್ಗೆ ಆಸಕ್ತಿ ಅರಿವು ಮೂಡಿಸುವಲ್ಲಿ ಸ್ಮರಣೀಯ ಕಾರ್ಯವನ್ನು ನಿರ್ವಹಿಸಿದರೆ ಕಳೆದ 4 ವರ್ಷಗಳಿಂದ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿ ಜವಾಬ್ದಾರಿಯನ್ನು ವಹಿಸಿಕೊಂಡು ದಕ್ಷ ಆಡಳಿತದ ಮೂಲಕ ವಿಶ್ವವಿದ್ಯಾಲಯದ ಹಿರಿಮೆಯನ್ನು ಹೆಚ್ಚಿಸಿದರೆ ಅನೇಕ ನೂತನ ಯೋಜನೆಗಳನ್ನು ರೂಪಿಸಿ ಅದರ ಭೌತಿಕ ಮತ್ತು ಬೌದ್ಧಿಕ ಕ್ಷಿತಿಜವನ್ನು ವಿಸ್ತರಿಸುವಲ್ಲಿ ತಾವು ಪ್ರಮುಖ ಪಾತ್ರವನ್ನು ವಹಿಸಿದಿರಿ ಹಾಗೂ ಎಲ್ಲ ವಿಭಾಗಗಳು ವಿವಿಧ ಪೀಠಗಳು ಕ್ರಿಯಾಶೀಲವಾಗಿ ಮುನ್ನಡೆಯಲು ಪ್ರೇರಣೆ ನೀಡಿದಿರಿ. ತಾವು ಪ್ರಮುಖವಾಗಿ ವಿಜ್ಞಾನದ ಪ್ರಾಧ್ಯಾಪಕರಾದರೂ ತಮ್ಮ ಆಸಕ್ತಿಯನ್ನು ಅಷ್ಟಕ್ಕೆ ಸೀಮಿತಗೊಳಿಸಿಕೊಳ್ಳದೆ ಕಲೆ, ಸಾಹಿತ್ಯ, ಶಿಕ್ಷಣ, ಸಮಾಜ, ಸಂಸ್ಕೃತಿಗಳ ಬಗೆಗೆ ವಿಶೇಷ ಒಲವನ್ನು ಹೊಂದಿ ತಮ್ಮ ಸಮಗ್ರ ವ್ಯಕ್ತಿತ್ವವನ್ನು ಸಮೃದ್ಧಿಗೊಳಿಸಿಕೊಂಡು ವಿಶ್ವವಿದ್ಯಾಲಯದ ಸರ್ವತೋಮುಖ ಬೆಳವಣಿಗೆಗೆ ಕಾರಣಕರ್ತರಾಗಿದ್ದೀರಿ. ಶಿಕ್ಷಣ ರಂಗಕ್ಕೆ ಅಮೂಲ್ಯವಾದ ಕೊಡುಗೆಯನ್ನು ನೀಡಿದ ತಮ್ಮನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇವೆ. ಧನ್ಯವಾದಗಳು. ಹಲೋ 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 ಡಾಕ್ಟರ್ ನಿಜಲಿಂಗಪ್ಪ ಮಟ್ಟಿಹಾಳ್ ಅವರು ರಚಿಸಿದ ಇವರು ನಮ್ಮ ಗುಡಿಸಿಯವರು ಎಂಬ ಪದ್ಯದ ಗಾಯನ. ಗಾಯಕರು ಶ್ರೀಮತಿ ಅರ್ಪಿತಾ ಜಾಗೀರ್ದಾರ್ ಹಾಗೂ ಸಂಗಡಿಗರು. ವೈಯಕ್ತಿಕ ಸನ್ಮಾನಕ್ಕಾಗಿ ನಂತರ ಸಮಯ ಒದಗಿಸಲಾಗಿದೆ. ಪೂಜ್ಯರ ಆಶೀರ್ವಚನದ ನಂತರ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸುವುದು. ದಯವಿಟ್ಟು ಎಲ್ಲರೂ ಶಾಂತರಾಗಿ ಕುಳಿತುಕೊಳ್ಳಿ. ಸಾರಿ ಮ ಸಾರಿ ಮ ರೇ ಮ ಪರಿ ಮ ಪ ಮ ಪನಿ ಮ ಪನಿ ಪನಿ ಸ ಪನಿ ಸ ಸಾರಿ ಮ ಸಾರಿ ಮ ರೇ ಮ ಪನಿ ಸ ಸಾರಿ ಮ ಪನಿ ಸ ಸಾರಿ ಮ ಪನಿ ಸ. ನಮ್ಮ ನೆಚ್ಚಿನ ಗುಡಿಸಿಯವರು ಚಂದಿರನ ನಾಡಿನವರು. ನಮ್ಮ ನೆಚ್ಚಿನ ಗುಡಿಸಿಯವರು ಚಂದಿರನ ನಾಡಿನವರು. ಸುತ್ತ ಮೂಡ ಚದುರಿಸಿ ಬೆಳದಿಂಗಳ ಕುಡಿದವರು. ಸುತ್ತ ಮೂಡ ಚದುರಿಸಿ ಅವರ ನಡಿಯಲಿ ಅವರ ನುಡಿಯಲಿ ಸರಳ ಸ್ನೇಹದ
ಆ ಬ್ಯಾಗ್ ಇಟ್ಕೊಂಡು ಊಟ ಮಾಡುತ್ತೆ. ಧನ್ಯವಾದಗಳು. ಇನ್ನು ಮುಂದೆ ಅಭಿನಂದನವನ್ನು ಸ್ವೀಕರಿಸಿದಂತಹ ಪ್ರೊಫೆಸರ್ ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ಅಭಿನಂದನೆ ಗೌರವ ಸಲ್ಲಿಸುವುದು ನಂತರವೂ ಅವಕಾಶವಿದೆ. ಈಗ ಅಭಿನಂದಿತರ ಧಾರವಾಡ ಇವರಿಂದ ಅಭಿನಂದಿತರ ನುಡಿಗಳನ್ನು ಮಾತನಾಡಬೇಕಾಗಿ ಕೇಳಿಕೊಳ್ಳುವೆ. ಗೌರವಿಸುವರು ಸಹಕರಿಸಬೇಕಾಗಿ ವಿನಂತಿ.
ಆದ್ರೆ ನನಗೆ ಮಾತ್ರ ನಿಮ್ಮೆಲ್ಲರ ಪ್ರೀತಿಯಿಂದ ಹೊಟ್ಟೆ ತುಂಬೈತಿ. ಈಗ ಒಂದು ಮೊದಲನೇದಾಗಿ ಪೂಜ್ಯರಲ್ಲಿ ನಮಸ್ಕರಿಸುತ್ತಾ ನನ್ನ ಜರ್ನಿ ಸಂಕೇಶ್ವರದಿಂದ ಬಾಗಲಕೋಟದಿಂದ ಮತ್ತು ಧಾರವಾಡಕ್ಕೆ ಏನು ಬಂದಿದೆ ಅದಕ್ಕೆ ಮೂಲ ಕಾರಣಕರ್ತರಾದ ಡಾಕ್ಟರ್ ನಾಡಗೌಡ ಸರ್ ಅವರೇ, ಇನ್ನುಳಿದ ನನ್ನ ಮಿತ್ರರೇ, ನಮ್ಮ ಗುರುಗಳಾದ ರಾಜೂರ್ ಸರ್ ಅವರೇ, ಈ ಒಂದು ಅಭಿನಂದನಾ ಸಮಾರಂಭವನ್ನು ಮತ್ತು ಅಭಿನಂದನಾ ಗ್ರಂಥವನ್ನು ಬೇಡ ಅಂದ್ರೂ ಒತ್ತಾಯ ಮಾಡಿ ಹೂ ಅಣಿಸಿ ನನಗಿಲ್ಲೊಂದು ತಾಸು ಕೂಡಿಸಿ ಎಲ್ಲರ ಕಡೆಯಿಂದ ಮಾಲೆ ಹಾಕ್ಸಿದವ್ರು ಇವರೆಲ್ಲರೂ. ನಾನೇನು ಇವ್ರು ಒತ್ತಾಯಕ್ಕೆ ಹೂ ಅಂದೆ, ಆದರೆ ಆಮೇಲೆ ದ ವೇ ಇಟ್ ವಾಸ್ ಗೋಯಿಂಗ್ ನನಗೆ ಅಂಜಿಗೆ ಬರ್ಲಿಕ್ಕತ್ತು. ನೀವೊಂದು ಟಿ ವಿ ಒಳಗೊಂದು ಆ್ಯಡ್ ಬರ್ತದೆ, ಥಿಂಕ್ ಯಾವುದೋ ಒಂದು ಚಾಕ್ಲೇಟ್ ಬರ್ತದೆ ನೋಡಿ, ಕೊನೆಗೆ ಹೇಳ್ತಾರ ಥ್ಯಾಂಕ್ ಯು ಫಾರ್ ನಾಟ್ ಡೂಯಿಂಗ್ ಎನಿಥಿಂಗ್ ಅಂತ. ಅದು ಯಾವ ಚಾಕ್ಲೇಟ್ ನಂಗೆ ನೆನಪಾಗ್ತಾ ಇಲ್ಲ ಇವಾಗ. 5 ಸ್ಟಾರ್ ಓಕೆ. ಸೊ ಇಲ್ಲೂ ಹಾಗೆ ಅನಿಸ್ತದೆ ನನಗೆ, ಇಷ್ಟೊಂದು ಜನ, ಇಷ್ಟೊಂದು ಪ್ರೀತಿ, ಇಷ್ಟೊಂದು ಆದರ, ಇದು ಎಲ್ಲ ಮಾಡ್ತಾ ಇರೋದು ಫಾರ್ ನಾಟ್ ಡೂಯಿಂಗ್ ಎನಿಥಿಂಗ್ ಅಂತ. ಪ್ರೊಫೆಸರ್ ಕಾಂಬ್ಳೆ ಅವರು ನಂದು ಕುರ್ನಿಂದ ಧಾರವಾಡ ತನಕ ತಂದು ಬಿಟ್ಟಿದ್ದಾರೆ. ಎಲ್ಲರಿಗೂ ಬರುವಂಥ ಕಷ್ಟಗಳು ಎಲ್ಲ ಏನು ಆವಾಗಿನ ಒಂದು ಕಾಲಘಟ್ಟ ಇರುತ್ತಲ್ಲ, ಅವಾಗ ಎಲ್ಲರಿಗೂ ತೊಂದರೆ ಇತ್ತು, ನನಗೂ ಇತ್ತು, ಮನೆತನಕ್ಕೂ ಇತ್ತು. ಅದರ ತೊಂದರೆಗಳಿಂದ ಮನೆತನ ಅಥವಾ ನಮ್ಮ ಅಪ್ಪ ಯಾವ ರೀತಿ ಹೊರಗೆ ಬಂದ ಅನ್ನೋದು ಭಾಳ ಅತಿ ಮುಖ್ಯವಾದದ್ದು. ಅದು ವಿತ್ ಯುವರ್ ಪರ್ಮಿಷನ್ ಒಂದು 2 ನಿಮಿಷ ನಾನು ನನ್ನ ಒಂದು ಪರ್ಸ್ನಲ್ ಲೈಫಿಗೆ ಹೋಗುತ್ತೇನೆ, ದೆನ್ ಐಲ್ ಕಮ್ ಬ್ಯಾಕ್. ಕುರ್ನಲ್ಲಿ ನನ್ನ ಪ್ರಾರಂಭ ಆಗುತ್ತೆ. ನಾನು ಬರೆದ ಹಾಗೆ ಆವಾಗನೇ ನಮ್ದು ಏನು ಒಂದು ಕೂಡು ಕುಟುಂಬ ಇತ್ತಲ್ಲ, ಜಾಯಿಂಟ್ ಫ್ಯಾಮಿಲಿ ಇತ್ತು, ಅದು 3 ಭಾಗ ಆಗುತ್ತೆ. ಮನೆಗಳು ಮಾತ್ರ 3 ಆಗ್ತಾವೆ, ಮಾತ್ರ ಮನಸ್ಸು ಮಾತ್ರ ಎಂದೂ ಏನೂ ಚೇಂಜ್ ಆಗಲಿಲ್ಲ. ಅದು ಅತಿ ಒಂದು ಏನೋ ಒಂದು ಮಾಡೆಲ್ ನಮಗದೆಲ್ಲರಿಗೂ. ಮನಸ್ಸು ಹೆಂಗೆ ಒಡಿಲಿಲ್ಲ ಅಥವಾ ಏನೂ ಬಿರುಕು ಬರಲಿಲ್ಲ ಅಂತ ಹೇಳಿಕ್ಕೆ ಒಂದೇ ಉದಾಹರಣೆಪ್ಪ ಅಂದರೆ, ನನ್ನ ಕಾಕ ತನ್ನ ಜೊತೆಗೆ ಗುಲ್ಬರ್ಗ ಜಿಲ್ಲೆ ಮಾಗಾಂವ್ ಕರ್ಕೊಂಡು ಹೋಗ್ತಾರೆ ಸಾಲಿ ಕಲಿಸ್ಲಿಕ್ಕೆ. ಇದು ಒಂದು ಉದಾಹರಣೆ. ನಾರ್ಮಲಿ ಏನಾಗುತ್ತಪ್ಪ ಅಂದ್ರೆ, ಯಾರ ಬ್ಯಾರಾದ್ರೆ ಮುಖ ಒಬ್ರಿಗೊಬ್ರು ನೋಡೋದಿಲ್ಲ, ನಡ್ಕ ಒಂದು ಗೋಡಿ ಕಟ್ಕೋತಾರ, ಇಲ್ಲ ಗೋಡಿ ಕಟ್ಟಕ್ಕಾಗಲಿಲ್ಲಪ್ಪ ಒಂದು ಚಾದರ ಹಾಕಿರ್ತಾರ. ಅದು ನಮ್ಮ ಮನೇಲಿ ಆಗಲಿಲ್ಲ. ಅದು ನಮ್ಮ ಮನೆತನದಲ್ಲಿ ಗಟ್ಟಿತನ ಅಂತ ನಾನು ಹೇಳ್ಬೋದು. ಇದು ಒಂದು ಎಕ್ಸಾಂಪಲ್. ಅದೇ ರೀತಿ ತಾಯಿನ ಕಳ್ಕೊತೀವಿ. ತಾಯಿನ ಕಳ್ಕೊಂಡಾಗ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿಬಿಡ್ತದೆ. ನಾನು ಇದನ್ನು ಯಾವುದೂ ಬೂಸ್ಟ್ ಮಾಡ್ಲಿಕ್ಕೆ ದಯವಿಟ್ಟು ಹೇಳ್ತಾ ಇಲ್ಲ. ಇಟ್ ಕ್ಯಾನ್ ಬಿ ಎನ್ ಮೋಟಿವೇಟಿಂಗ್ ಥಿಂಗ್ ಅಂತ ನಾನು ವಿಚಾರ ಮಾಡ್ತಾ ಇರೋದು, ಪರ್ಟಿಕ್ಯುಲರ್ಲಿ ಆ ಮಕ್ಕಳಿಗೆ. ಪೂರ್ತಿ ವ್ಯಾಕ್ಯೂಮ್ ಆಗಿಬಿಡ್ತದೆ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಹೆಚ್ಚು ಕಡಿಮೆ 1 ತಿಂಗಳು
ನಾವೆಲ್ಲರೂ ಉಪ್ಪಿಟ್ಟ ಮೇಲೆ ಇದ್ವಿ. ಯಾಕಂದರೆ ಕಾಕಾ ಮಾನಸಿಕವಾಗಿ ಮೊರಲ್ಲಾಗಿ ಇಷ್ಟೊಂದು ಸಪೋರ್ಟ್ ಇದ್ದರೂ ಸಹಿತ ದೂರ ಇರ್ತೀವಿ. ಆವಾಗ ಐ ಥಿಂಕ್ ಆವಾಗ ಸಂಕೇಶ್ವರದಲ್ಲಿ ಇನ್ನೂ ಕೆಲಸ ಇರ್ತು ಕಾಣುತ್ತೆ. ಅವ್ರು ಸಂಕೇಶ್ವರ ಹತ್ರ ನಿಡಸೋಸಲ್ಲಿ ಇರಬೇಕು, ನಿಡಸೋಸಲ್ಲಿ ಇತ್ತು.